ಶ್ರೀ ಗುರುಗಣಾಧಿಪತಿಯೇ ನಮಃ. ಗಜಮುಖದ ಬಗೆ ಗಣಪಗೆ ಚಲ್ವಾದ್ರಿ ಜಗ ವಂದಿಗೆ ಆರತಿ ಆರತಿ ಬೆಳಗಿದೆ ಗಜಮುಖದ ಮುಗೆ ಗಣಪಗೆ ಒಳ್ಳಿತಾದವನು ತೆಂಗಿನ ಗಾಯಿ ಕಡಲೆಯೋ ಎಳ್ಳುಂಡೆಗಳ ಕಪ್ಪು ಮೆಲುವವಗೆ ಬೆಳ್ಳಿಯ ಹುಲಿಗೆಗಳ ಕಟ್ಟಿ ಕುಣಿಯುವ ಕಿರುಡೊಳ್ಳಿನ ಗಣಪಗೆ ಆರತಿ ಎತ್ತಿದೆ ಗಜಮುಖಾದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ತಾವಾಗ್ನಿಯೊಳದಿ ಮೆರೆಬವಗೆ ಆವಾಗ ಮನದಲ್ಲಿ ನೆನೆವರಿಸಾದವ ಈವ ಗಣೇಶಗಾರತಿ ಎತ್ತಿದೆ ಆರತಿ ಬೆಳಗಿದೆ ಗಜಮುಖದ ಮುಗಿ ಗಣಪಗೆ ಕರದೊಳು ಮಗಶುಭಾಷಾಂಕುಶಧಾರಿಗೆ ಹರುಷದಿ ಬಕುತನ ಪೊರೆಬವಗೆ ಪುರಗಭೂಷಣನ ಕುಮಾರ ಗಜಬದನನ ಚರಣ ಕಮಲಗಳಿಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಮಗೆ ಗಣಪಗೆ ಅಂಬುರುಗದಳ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿ ಜೋಳಂಬಿಕಾ ಸುತ
ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದ ಪೂಜಾತನ ಮಾಡಿಯರಾಗ ಪಾದಾಂಬುಜಗೆ ಒಡಮಡುತ್ತ ವರ್ಣಿಬಿನಿ ಕಥಾಮೃತವ ಅರಸ ಕೇಳ ಮಹಾ ಶರದಿ ಅರಸ ಕೇಳ ಮಹಾಶರದಿ ಗದಿಪದಿಯಾಗಿ ವರುಣ ನೀರೂದಿನ ಮೆರೆಯೋ ತೋಲಗದಿ ವರುಣ ನೀರೂದಿನ ಮೆರೆಯೋ ತೋಲಗದಿ ಕರೆದು ದೋಷದಿ ವರ ಕೋಡಿ ಬೇಳಿದನು ಕರೆದು ದೋಷದಿ ವರ ಕೋಡಿ ಬೇಳಿದನು ಪರಿತ ಸಂಪದದಿಂದ ಮೆರೆವಿದಾನು ಜೈ ನಮೋ ನಾರಾಯಣ. ಭಗವಾನ್ ಶ್ರೀಮನ್ನಾರಾಯಣನಿಗೆ ನಮಿಸಿಕೊಂಡು ನಮ್ಮನ್ನು ಅನವರತವು ಕಾಯುವ ಅವನಿಗೆ ಪೊಡಮಾಡಿಕೊಂಡು ನಮ್ಮ ದಿನದ ಕಾರ್ಯವನ್ನು ಆರಂಭಿಸುವುದು ನಮ್ಮ ನಿತ್ಯದ ಕೆಲಸ. ಸಾಧನೆ ಎನ್ನುವುದು ಸಾರ್ಥಕವಾಗುವುದು ಆ ಸಾಧನೆಗೆ ತಕ್ಕುದಾದಂತಹ ಅರ್ಹತೆಯ ಯೋಗ್ಯತೆಯ ಆ ಒಂದು ಪದವಿಯನ್ನು ಗಳಿಸಿದಾಗ ಅಂತಹದೇ ಒಂದು ಸಾರ್ಥಕ ಭಾವನೆ ನನ್ನ ಪಾಲಿಗೂ ಆಗುತ್ತಾ ಇದೆ. ವರುಣ ದೇವನಾಗಿ ಸಿಂಧೂಮತಿ ಪಟ್ಟಣಕ್ಕೆ ಆಳ್ವಿಕೆಯನ್ನು ಮಾಡಿಕೊಂಡು ಈ ಪಶ್ಚಿಮ ದಿಕ್ಕಿಗೆ ಒಡೆಯನಾಗಿದ್ದುಕೊಂಡು ನನ್ನದಾದಂತಹ ಸಾರ್ಥಕತೆಯನ್ನು ನಾನು ಮೆರೆಯುತ್ತಾ ಇದ್ದೇನೆ. ಹಾಗಿದ್ದರೆ ಈ ಸಾರ್ಥಕತೆ ಬಂದುದು ಕೇವಲ ಯೋಗ್ಯತೆಯಿಂದಲೇ. ಹಾಗೆಂದು ಹೇಳಿದರೆ ತಪ್ಪಾದೀತು. ನಮ್ಮದಾದಂತಹ ಶ್ರಮ, ಆ ಪರಿಶ್ರಮಕ್ಕೆ ಸಿಕ್ಕಿದಂತಹ ಪದವಿಯ ಅರ್ಹತೆ ಇದು ನನಗೆ ದೊರಕಿದ ಭಾಗ್ಯವೆಂದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಸಿಂಧೂಮತಿಯನ್ನು ಆಳುತ್ತಾ ವರುಣದೇವನಾಗಿ ನಾನು ರಾರಾಜಿಸುತ್ತಾ ಇದ್ದೇನೆ ಅಂತ ಹೇಳಿದರೆ ಆ ವರುಣದೇವನಾಗಿ ಇರಲು ಅದಿತಿ ಕಶ್ಯಪರ ಮಗನಾಗಿ ಆದಿತೇಯನಾಗಿ ಇರುವುದು ಒಂದು ರೀತಿಯ ಅರ್ಹತೆಯಾದರೆ, ನಮ್ಮ ಸ್ವರ್ಗವನ್ನಾಳುವಂತಹ ದೇವೇಂದ್ರನಿಗೆ ಅವನು ಮಾಡಿದಂತಹ ಆ ಪುರಂದರ ಮಾಡಿದಂತಹ 100 ಯಾಗಗಳಲ್ಲಿ ಜತೆಯಾಗಿದ್ದುಕೊಂಡು ಅವನ ಅನುಸರಣೆ ಮಾಡಿಕೊಂಡು ಬಂದಂತಹ ನಮಗೆ ಅಷ್ಟ ದಿಕ್ಪಾಲಕರಾಗಿ ದಿಕ್ಕಿಗೊಂದು ಪದವಿ, ಆ ರೀತಿಯಲ್ಲಿ ಪಶ್ಚಿಮ ದಿಕ್ಕಿಗೆ ನಾನು ಒಡೆಯನಾಗಿದ್ದೇನೆ. ಹೇಳಿ ಕೇಳಿ ಪಶ್ಚಿಮ ದಿಕ್ಕು ಎನ್ನುವುದು ಸಾಗರೋಪಾದಿಯಲ್ಲಿ ಕಾಣುವಂತಹ ಈ ವಿಶಾಲವಾದಂತಹ ನೀರು. ಈ ಸಾಗರ ಮಧ್ಯದಲ್ಲಿ
ಸಿಂಧೂ ನದಿಯನ್ನು ಕಟ್ಟಿಕೊಂಡು ಅದರ ಆಳ್ವಿಕೆಯನ್ನು ಮಾಡಿಕೊಳ್ಳುತ್ತಾ ನನ್ನದೇ ಆದ ರೀತಿಯಲ್ಲಿ ವರುಣದೇವನ ಹೆಗ್ಗಳಿಕೆಯನ್ನು ನನ್ನವರಿಂದ ಪಡೆದುಕೊಂಡು ನನ್ನವರನ್ನು ಸೇರಿಸಿಕೊಂಡು ಮಾಡಿದಂತಹ ಒಡ್ಡೋಲಗ. ಹಾಗಿದ್ದರೆ ವರುಣದೇವ ಕೇವಲವಾಗಿ ಇಲ್ಲಿ ಆಳ್ತಾ ಇದ್ದಾನೆ ಅಲ್ಲ, ಕಾಲಕಾಲಕ್ಕೆ ಭೂಮಿಯ ಜನರಿಗೆ ಏನೇನು ಬೇಕು, ಮಳೆ ಬೆಳೆ ಬೆಳೆಯಬೇಕಿದ್ದರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವುದು ಅದು ನನ್ನದಾದಂತಹ ಕರ್ತವ್ಯ. ಆ ಕರ್ತವ್ಯದಲ್ಲಿ ಇದುವರೆಗೂ ನಾನು ನನ್ನದಾದಂತಹ ಪ್ರಾಮಾಣಿಕ ಪ್ರಯತ್ನದಲ್ಲಿ ಎಲ್ಲವನ್ನೂ ಮಾಡಿಕೊಂಡು ಬಂದಿದ್ದೇನೆ. ಈ ರೀತಿಯಾಗಿ ಇರುತ್ತಾ ವರುಣ ಪಾಶದಿಂದ ಮೆರೆಯುತ್ತಾ ಇರುವಂತಹ ನನಗೆ ಕೇವಲ ಈ ರೀತಿಯಾಗಿ ಇರುವುದು ಮಾತ್ರವಲ್ಲ, ನನ್ನವರೆಲ್ಲರನ್ನು ಇನ್ನಷ್ಟು ಚೆನ್ನಾಗಿ ನೋಡಿಕೊಳ್ಬೇಕು. ಈ ವರುಣದೇವನ ಈ ಆಳ್ವಿಕೆಯ ಹೆಗ್ಗಳಿಕೆ ಅದು ಇಂದ್ರನ ಒಡ್ಡೋಲಗಕ್ಕೆ ಸಮವಾಗಿ ಬರಬೇಕು ಎನ್ನುವ ರೀತಿಯಲ್ಲಿ ನನ್ನ ಪ್ರಯತ್ನವನ್ನೂ ಮಾಡುತ್ತಾ ಇದ್ದೇನೆ. ಹಾಗಾಗಿ ನನ್ನವರೆಲ್ಲರೂ ಸೇರಿಕೊಂಡು ನನಗೆ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಈ ಜಯಘೋಷವನ್ನು ಕೇಳುವಾಗ ನನ್ನ ಬದುಕಿನ ಆ ಸಾರ್ಥಕವನ್ನು ನಾನು ಕಂಡುಕೊಂಡಿದ್ದೇನೆ. ಹೀಗಿರುತ್ತಾ ನನ್ನದಾದಂತಹ ಆಳ್ವಿಕೆಯಲ್ಲಿರುತ್ತಾ ನನ್ನ ನೆಮ್ಮದಿಯ ಜೀವನವನ್ನೇ ಕಳೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಯಾರೋ ಬರುತ್ತಿರುವಂತೆ ಕೇಳುತ್ತಾ ಇದೆಯಲ್ಲ, ಏನದು? ಶ್ರೀತ್ರ್ಯಂಬಕಸಕ ಹರಿ ಜಯ ಜಯ ಪುರುಷೋತ್ತಮ ಮಾಧವ ಪುರುಷೋತ್ತಮ ಮಾಧವ ಜಯ ಜಯ ವಿಷ್ಣು ವಿನೀತ ರಕ್ಷಕ ಖಳಹರ ವನಮಾಲಿಯ ಜಯ ಜಯ ಶ್ರೀಶ ಮಾಧವ ಅಪರಾಧ ಶತಕೋಟಿಗಳ ಪರಿಹಾರಕ್ಕೆ ಉಪಾಯ ಹರಿನಾಮ ಸ್ಮರಣೆ. ಆದುದರಿಂದಲೇ ದಿನನಿತ್ಯವೂ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಹರಿ ಮಾಡುತ್ತಿರುವಂತಹ ಲೋಕ ಕಲ್ಯಾಣದ ಉದ್ಯೋಗಕ್ಕೆ ಸಹಾಯಕನಾಗಿ ದುಡಿಯುವುದೇ ನನ್ನ ಕರ್ತವ್ಯವಾಗಿರ್ತದೆ. ಆದುದರಿಂದ ನಾರದ ಎಂಬ ನಾಮಾಂಕಿತವನ್ನು ಮೊದಲುಗೊಂಡು ಮೂರು ಲೋಕವನ್ನು ಸಂಚಾರ ಮಾಡುತ್ತಾ ದುಷ್ಟ ಶಿಕ್ಷಣಕ್ಕಾಗಿ ಹೆಣಗಾಡುತ್ತಾ ಇದ್ದೇನೆ. ಈಗ ನೋಡಿದರೆ ವರುಣದೇವನು ಸ್ವಲ್ಪ ತನ್ನನ್ನು ತಾನು ತಿಳಿಯದವನಾಗಿದ್ದಾನೆ. ಅವನಿಗೆ ಸ್ವಲ್ಪ ತಿಳುವಳಿಕೆಯನ್ನು ಹೇಳುವುದಕ್ಕಾಗಿ ವರುಣಲೋಕವನ್ನು ಸೇರಬೇಕಾಗಿದೆ. ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಆ ಕಡೆಗೆ ಸಾರುತ್ತಾ ಇದ್ದೀನಿ. ಜಯ ನಮೋ ನಾರಾಯಣ ನಾರಾಯಣ. ನಾರದ ಮಹಾಮುನಿಗಳು ಶ್ರೀಪತಿಯನ್ನು ಭಜಿಸುತ್ತ ಬಂದ ಮೌನಿಯ ಪದೆಯೋ ಕಾಣುತ್ತಾಗ ಶ್ರೀಪಾದಗಳಿಗೆ ಶಿರವಾಗುದಾಚಣ ಶ್ರೀಪಾದಗಳಿಗೆ ಶಿರವಾಗುದಾಚಣ ಸಂಪೂಜಿಸಿದ ನದಿ ಮುದದಿ ಕಾಣುತ್ತ ಮಹಾಮುನಿಗಳು, ನಾರದ ಮಹಾಮುನಿಗಳು ಶುಭವಾಗಲಿ ಎಂಬುದಾಗಿ ಹರಸಿದ್ದೇನೆ. ನಿಮ್ಮ ಶ್ರೀಪಾದಗಳಿಗೆ ಶಿರಬಾಗಿ ನಮಿಸಿಕೊಂಡಿದ್ದೇನೆ.
ಶ್ರೇಯಸ್ಸಾಗಲಿ. ಬರಬೇಕು, ಇತ್ತ ಬರಬೇಕು. ಆಗಲಯ್ಯ. ಉಚಿತವಾದಂತಹ ಯೋಗ್ಯವಾದಂತಹ ಬಂಗಾರದ ಆಸನವನ್ನಿರಿಸಿದ್ದೇನೆ. ನಮ್ಮಂಥವರಿಗೆ ಬೇಕಾಗಿತ್ತೋ? ನಿಮ್ಮಂತಹವರಿಗೆ ಬೇಕಾಗಿ ಎಂದಲ್ಲ, ಆ. ಆದರೆ ವರುಣನ ಯೋಗ್ಯತೆ ಏನು ಎನ್ನುವುದಕ್ಕಾಗಿ ಈ ರೀತಿಯ ಒಂದು ಉಚಿತ ಆಸನ ಆಗಲಿ. ಬರಬೇಕು, ಆಸನವನ್ನು ಸ್ವೀಕರಿಸಬೇಕು. ಸಂತೋಷದಿಂದ. ಬಂದವರು ಬಹಳ ದೂರದಿಂದ ಬಂದವರ ಹಾಗೆ, ಯಾವಾಗಲೂ ಹಾಗೆ. ಬರಬೇಕು ಅಂದರೆ ನೀವು ಬರುವವರಲ್ಲ, ಬರಬೇಡಿ ಅಂದರೆ ಬಾರದೇ ಇರುವವರೂ ಅಲ್ಲ. ಹಾಗಾಗಿ ಬಂದವರನ್ನು ನಿಮ್ಮನ್ನು ಕುಳ್ಳಿರಿಸಿ ನಿಮಗೆ ಏನಾದರೂ ತಗೊಳ್ಳಿಕ್ಕೆ ಕೊಟ್ಟೇ ನಂತರ ಮಾತನಾಡುವ ಅಂತ ಹೇಳಿಕೊಂಡು. ಏನಾದರೂ ತಗೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ. ಹಾಗಂತ ಏನಾದರೂ ಅಂತ ಹೇಳಿದರೆ ಏನೋ ಏನೋ ಅಲ್ಲ, ನಮ್ಮದಾದಂತಹ ಯೋಗ್ಯತೆಗೆ ಅನುಸಾರವಾಗಿ ಅರ್ಘ್ಯ ಅಚಮನವನ್ನು ಮಾಡಿಕೊಂಡು ಮಧು ಪರ್ಖ್ಯಾತಿಗಳನ್ನಿತ್ತು ಎಲ್ಲವನ್ನು ಸ್ವೀಕರಿಸಿ ಅಂತ ಕೇಳಿಕೊಂಡು ಕೈ ಮುಗಿದು ನಮಿಸಿದ್ದೇನೆ. ಇದು ವರುಣನ ಸಮಾಧಾನಕ್ಕಾಗಿ. ನಿಮಗೆ ಇದೆಲ್ಲ ಬೇಕು ಎಂದು ನೀವು ಅಪೇಕ್ಷಿಸುವವರಲ್ಲ, ಬೇಕಾಗಿಯೂ ಇಲ್ಲ. ಎಲ್ಲಿಯೂ ನಿಂತಲ್ಲಿ ನಿಲ್ಲುವವರೂ ನೀವಲ್ಲ. ಆದರೂ ಇಲ್ಲಿ ಬಂದಾಗ ಬಂದವರು ಮಹಾಮುನಿಗಳು, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಿಮ್ಮನ್ನು ಉಪಚರಿಸಿದ್ದೇನೆ, ಸ್ವೀಕರಿಸಿ ನನ್ನನ್ನು ಸಂಪ್ರೀತನಾಗಿ ಮಾಡಬೇಕು. ಆಗಲಿ, ತಿರಸ್ಕರಿಸುವುದಿಲ್ಲ, ಸ್ವೀಕರಿಸುತ್ತೇನೆ. ಆಗಲಿ ಅಂತ ಇಂತಹ ಎಲ್ಲದಂತಹ ಯೋಗ್ಯತಾನುಸಾರವಾಗಿ ಉಪಚಾರವಾದ ನಂತರ ನಿಮ್ಮಲ್ಲಿ ಒಂದು ಮಾತು ಸ್ವಾಮಿ. ಏನಯ್ಯ? ಬರಬೇಕಂದರೆ ಬರುವವರಲ್ಲ ತಾವು, ಆದರೂ ವರುಣ ಲೋಕಕ್ಕೆ ಸಿಂಧೂಮತಿ ಪಟ್ಟಣಕ್ಕೆ ನಿಮ್ಮ ಆಗಮನವಾಗಿದೆ ಎಂದಾಗ ಎಲ್ಲಿಂದ ಬಂದಿರಿ, ಯಾಕಾಗಿ ಬಂದಿರಿ, ಏನು ವಿಶೇಷ ಸ್ವಾಮಿ, ಏನು ವಿಶೇಷ? ವರುಣ, ಬಹಳ ಸಂತೋಷಗೊಂಡೇನಯ್ಯ. ಹರುಷಗೊಂಡ ಮೌಲಿ ನುಡಿದನು ವರುಣಗೆ, ಹರುಷಗೊಂಡು ಶರದಿಯ ಸೇರುತ್ತವಾಂತರಗೀದುದ, ಶರದಿಯ ಸೇರುವಂತರಗೀದುದ, ಒರೆಯಲೆ ಮುತ್ತ ಬಂದಿಗಿ ಹರುಷಗೊಂಡ ಮೌನಿ ನುಡಿದನು ವರುಣಗೆ. ವರುಣ, ನಾರದ ಮಹರ್ಷಿಗಳೇ, ನಾನು ಬ್ರಹ್ಮಚಾರಿ, ನೀನು ಗೃಹಸ್ಥ. ಗೃಹಸ್ಥನ ಮನೆಗೆ ಬ್ರಹ್ಮಚಾರಿಯೋರ್ವ ಬಂದರೆ ಹೇಗೆ ಸತ್ಕಾರ ಮಾಡಬೇಕು ಅದನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ನನ್ನನ್ನು ಸತ್ಕರಿಸಿದ ಕಾರಣದಿಂದ ನಾನು ಸಂತುಷ್ಟಗೊಂಡಿದ್ದೇನೆ. ಏನೋ ನನ್ನ ಯೋಗ್ಯತೆಗೆ ಅನುಸಾರವಾಗಿ ಸತ್ಕಾರವನ್ನು ಮಾಡಿದ್ದೇನೆ, ಅದೇ ನನಗೆ ಹರುಷವನ್ನು ತಂದಿದೆ. ತಮಗೆ ತೃಪ್ತಿ ತಂದರೆ ಅದುವೇ ನನ್ನ ಮಹಾಭಾಗ್ಯ ಅಲ್ವೇ? ವರುಣ ಸ್ವಾಮಿ, ನಿನ್ನನ್ನು ಸಿಂಧು ಎಂಬುದಾಗಿ ಕರೆಯುತ್ತಾರೆ. ಅಂದರೆ ವಿಶಾಲವಾದದ್ದು, ಸಾಗರವಾದದ್ದು. ಹೆಚ್ಚು ಹೇಳುವುದಿದೆ, ಅದಕ್ಕಿಂತ ದೊಡ್ಡದಾದ ವಸ್ತುವೇ ಇಲ್ಲ ಬ್ರಹ್ಮಾಂಡದ ಹಾಗೆ. ಅಂತಹ ಸಿಂಧುವಿನಲ್ಲಿ ನೀನು ಅನೇಕ ಜೀವರಾಶಿಗಳನ್ನು ಒಳಗೊಂಡಿದ್ದಿ.
ಆದುದರಿಂದ ನಿನ್ನನ್ನು ಕೂಡು ಕುಟುಂಬ ಎಂಬುದಾಗಿ ಹೇಳಬಹುದು. ಹ ಎಷ್ಟೋ ಜೀವಗಳು ನಿನ್ನ ಒಡಲಿನಲ್ಲಿದೆ, ಈ ಒಡಲೊಳಗೆ ಅಡಗಿಕೊಂಡಿವೆ, ವಾಸಿಸಿಕೊಂಡಿವೆ. ಹೌದಯ್ಯ. ಹ ಮಾತ್ರವಲ್ಲ, ಹ ಈ ಲವಣಾಂಬುದಿ ಎಂಬುದಾಗಿ ಹೇಳಿದರೆ ಹ ಒಂದು ಶರೀರದ ಕೆಲವು ವ್ಯಾಧಿಗಳನ್ನು ಗುಣಪಡಿಸುವುದಕ್ಕೂ ಆಗುತ್ತದೆ ಹಾಗೆಂದು ಹೇಳುತ್ತಾರೆ ಅಲ್ಲೋ. ಹಾಗಾಗಿ ನೀನು ಅದನ್ನೆಲ್ಲ ನೋಡಿಕೊಳ್ಳುತ್ತಾ ಹ ಅದಕ್ಕೆಲ್ಲ ಯಜಮಾನನಾಗಿ ಹ ಸ್ವಲ್ಪ ನೆಮ್ಮದಿಯನ್ನು ಕಳಕೊಂಡಿದ್ದಿ ಎಂಬ ಹಾಗೆ ಅನಿಸುತ್ತಾ ಇದೆ. ಯಾಕೋ ಹೇಳುವವರಿಗೆಲ್ಲ ಸಾಗರ ಗರ್ಭ ಅಂತ ಹೇಳ್ತಾರೆ. ಅದೆಷ್ಟೋ ಮುತ್ತು ರತ್ನಗಳು ಈ ಸಾಗರದೊಳಗೆ ಅಡುಗೆಗೊಂಡಿರುವುದರಿಂದ ರತ್ನಾಕರ ಎಂಬುದಾಗಿಯೂ ನನ್ನನ್ನು ಕರೆಯುತ್ತಾರೆ. ಎಲ್ಲಿ ನನ್ನ ನೆಮ್ಮದಿಗೆ ಕೊರತೆ? ಆದುದರಿಂದಲೇ ನಿನಗೆ ಸ್ವಲ್ಪ ಹೆಮ್ಮೆ ಬಂದಿದೆ ಎಂಬುದಾಗಿ ನನಗನಿಸುತ್ತಾ ಇದೆ. ಹಾಗನಿಸುತ್ತದೆ. ಅಯ್ಯ, ಹ ನಾಡ ನುಡಿಯೊಂದಿದೆ ಗೊತ್ತಿಲ್ವೇ? ಹ ಬೆಳಕಿನ ಅಡಿ ಕತ್ತಲೆ ಎಂಬ ಹಾಗೆ ಸಹಜ ಅಲ್ವಾ? ಹ ಹಾಗೆಯೇ ನಿನ್ನ ಹತ್ತಿರವೇ ನಡೆಯುತ್ತಿರುವಂತಹ ಕೆಲವು ಘಟನೆಗಳು ಹ ನಿನಗೆ ತಿಳಿಯದಾಗಿದೆ. ಏನು ತಿಳಿಯದಾದೆ ನಾನು? ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಬಂದಿದ್ದೇನೆ. ಈಗ ತಮ್ಮ ಆಗಮನ ನನಗೆ ತಿಳಿಯದ ವಿಷಯವನ್ನು ತಿಳಿಸಲು ಸುಗ. ಏನು ಸ್ವಾಮಿ, ಏನು ಏನು? ಅಯ್ಯ, ಹ. ನಾನು ಮೊದಲೇ ಹೇಳಿದ ಹಾಗೆ ಕೂಡು ಕುಟುಂಬದ ಹಾಗೆ ಹ ನಿನ್ನ ಒಡಲಿನಲ್ಲಿಯೇ ಹ ಒಬ್ಬ ದುಷ್ಟನಿದ್ದಾನೆ. ನನ್ನ ಒಡಲೊಳಗೆ ದುಷ್ಟ ಅಂದರೆ ಸಾಗರದೊಳಗೆ ಹ ನಿನ್ನದಾದಂಥ ಸಿಂಧುಪುರ, ಹ ಆ ಪುರದ ಬಾಹೆಯಲ್ಲಿಯೇ ಇದ್ದಾನೆ ಹ ಹ ಹ ದುಷ್ಟ ದಾನವ. ಹೊಸ ವಿಷಯ ಇದು, ಹೇಳಬೇಕು ಸ್ವಾಮಿ. ಸಾಗರದಲ್ಲಿರುವಂತಹ ಕೆಲವು ಜೀವರಾಶಿಗಳು ಹ ಸಣ್ಣ ಮೀನನ್ನು ದೊಡ್ಡ ಮೀನು ಭಕ್ಷಿಸುವುದು ಸಹಜ, ಪ್ರಕೃತಿ ಸಹಜ ಧರ್ಮ ಅದು. ಹೌದು. ಹ ಅಂದರೆ ನುಡಿ ಮಾತ್ರ ಅಲ್ಲ, ದೇವರು ನಮಗೆ ಕಲಿಸಿಕೊಟ್ಟದ್ದೇ ಹೀಗೆ. ಹ ಜೀವಿ ಜೀವಿಯ ತಿಂದು ಜೀವಿಪುದು ಜಗದಿ. ಹ ಸಣ್ಣ ಜೀವಿಯನ್ನು ದೊಡ್ಡ ಜೀವಿ ತಿನ್ನಲೇಬೇಕು. ಬದುಕಿನ ರಹಸ್ಯದ ಪಾಠವೂ ಅದೇ. ಆದರೆ ಇದು ಹಾಗಲ್ಲ. ಹ ಪಂಚಜನ ಎಂಬ ದೊಡ್ಡ ದಾನವ, ಪಂಚಜನನೆಂಬ ದಾನವ ನಿನ್ನ ಈ ಸಿಂಧುವಿಗೆ ಹ. ಅರ್ಥಾತ್ ಈ ಸಮುದ್ರಕ್ಕೆ ಹ ತಮ್ಮ ಮನಸಂತೋಷಕ್ಕಾಗಿಯೋ ಹ ತಮ್ಮ ವ್ಯಾಯಾಮಕ್ಕಾಗಿಯೋ ಹ ತಮ್ಮ ಶರೀರದ ವ್ಯಾಧಿಯನ್ನು ದೂರ ಮಾಡುವುದಕ್ಕಾಗಿಯೋ ಹ ಅನೇಕ ಮಂದಿ ಬಂದು ಮಿಂದು ಹೋಗುತ್ತಾರೆ. ಸಹಜ ಅದು. ಹೌದೌದು. ಹ ಆದರೆ ಹ ಹಾಗೆಯೇ ಸ್ನಾನಕ್ಕಾಗಿ ಬಂದಂತಹ ಮಾನವರನ್ನು ಹ ಅವರು ದೈವ ಭಕ್ತರೂ ಆಗಿರಬಹುದು, ಹ ಧರ್ಮಿಷ್ಠರೂ ಆಗಿರಬಹುದು, ಹ ಯಾವುದನ್ನು ಗಣನೆಗೆ ತಾರದೆ ಹ ತಾನು ಭಕ್ಷಣೆ ಮಾಡುತ್ತಾನೆ. ಆ ಪಂಚಜನ ಇಲ್ಲಿ ಇದ್ದುಕೊಂಡು ತಾನು ಭಕ್ಷಿಸುತ್ತಾನೆ. ಭಕ್ಷಿಸುತ್ತಾನೆ ಇಲ್ಲಿಗೆ ಬಂದವರನ್ನು. ನೀರಿಗೆ ಇಳಿದವರು ಮತ್ತೆ ಮೇಲೆ ಹೋಗುವುದಕ್ಕೆ ಆತ ಬಿಡುವುದಿಲ್ಲ. ಹ ಹ ಆದ ಕಾರಣ ಇದು ನಿನ್ನ ಬಳಿಯಲ್ಲೇ ನಡೆಯುತ್ತಾ ಇದೆ, ನೀನಿರುವಲ್ಲಿಯೇ ನಡೆಯುತ್ತಾ ಇದೆ. ನೀನು ಯಜಮಾನನಾಗಿ ಹ ಇರುವಂತಹ ಸ್ಥಳದಲ್ಲಿ ನಡೆಯುತ್ತಿದೆ. ಹ. ಇದು ನಿನಗೆ ತಿಳಿದಿಲ್ಲ, ಅದಕ್ಕಾಗಿ ಹೇಳಿದೆ ಬೆಳಕಿನ ಅಡಿಕತ್ತಲೆ. ಹ ಹ ನಿನ್ನ ನೆರಳು ಹ ಮಧ್ಯಾಹ್ನದಾಗ ಕಾಲ್ನಡಿಯಲ್ಲಿ ಬಿದ್ದರೆ ಅದು ನೋಡುವುದಕ್ಕಾಗುವುದಿಲ್ಲ. ಅದು ಹಾಗೆ ಹ ಅದು ಮರೆಮಾಚಲ್ಪಡುತ್ತದೆ. ನಿನಗೆ ತಿಳಿಯದೇ ಇದ್ದಂತಹ ಈ ವಿಚಾರವನ್ನು ಹ ನಿನಗೆ ತಿಳಿಸಿ ಹ ಅದಕ್ಕೆ ಏನಾದರೂ ಒಂದು ಕಠಿಣವಾದಂತಹ ಬದ್ಧತೆಯನ್ನು ಮಾಡಿ ಹ ನೀರಿಗಿಳಿದ ಜನರು ಮತ್ತೆ ಮರಳಿ ಮೇಲೆ ಏಳುವ ಹಾಗೆ ಮಾಡಬೇಕೆಂಬುದಾಗಿ ತಿಳಿಸುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ವರ್ಣ, ತಿಳಿದುಕೋ, ನಿನ್ನ ಆಡಳಿತದಲ್ಲಿ ಹೀಗಾಗಬಾರದು. ಇದು ದುರಾಡಳಿತವಾಗ್ತದೆ. ಹ ಆಗಬಹುದಲ್ಲ ಮಹರ್ಷಿಗಳೇ, ಹಾ. ನೀವು ಹೇಳಿದ ವಿಷಯ ಕೇಳಿದ ನಂತರ ಹ್ಮ್ ನೋಡಿಕೊಳ್ಳಬೇಕು ಎನ್ನುವಂತಹ ಮನಸ್ಸಾಗಿದೆ. ಯಾಕೆ? ನನ್ನ ಸಾಗರ ಗರ್ಭವೆನ್ನುವುದು ಅದೆಷ್ಟೋ ವಿಶಾಲವಾದುದು. ಹ್ಮ್ ಎಲ್ಲರೂ ಸಹಜವಾಗಿ ಅವರವರ ರೀತಿಯಲ್ಲಿ ಅವರವರು ಜೀವಿಸುತ್ತಾರೆ. ಹ್ಮ್ ಯಾರು ಏನು ಮಾಡುತ್ತಾರೆ ಎನ್ನುವಂತಹ ಗೊಡವೆಗೆ ನಾನು ಹೋದವನಲ್ಲ. ಹಾಗಾಗಿ ಇಲ್ಲಿ ಎಲ್ಲರೂ ವಾಸಿಸುತ್ತಾರೆ, ಎಲ್ಲರ ವಾಸಸ್ಥಾನವಾಗಿದೆ ನನ್ನ ಸಾಗರವೆನ್ನುವುದು ನನಗೊಂದು ರೀತಿಯ ನೆಮ್ಮದಿಯಾಗಿತ್ತು. ಅದೇ ಔದಾಸೀನ್ಯಕ್ಕೆ ಕಾರಣವಾಗ್ತದೆ. ಈ ವಾಸಿಸುವವರೆಲ್ಲರೂ ನಮ್ಮವರು ಎನ್ನುವ ಕಾರಣಕ್ಕಾಗಿ ಎಲ್ಲರೂ ನಮ್ಮವರು ಎಂದು ನಾನು ಸ್ವೀಕರಿಸಿಕೊಂಡಿದ್ದೆ. ಆ. ಆದರೆ ಈಗ ನೀವು ಹೇಳಿದ ನಂತರ ಹೇಳಿದ ಹಾಗೆ ದೀಪದಡಿ ಕತ್ತಲು ಎನ್ನುವ ರೀತಿಯಲ್ಲಿ ಪಂಚಜನನೆಂಬವನೊಬ್ಬ ಇಲ್ಲಿ ಬಂದು ನೆಲೆ ಮಾಡಿಕೊಂಡು ಈ ನನ್ನ ಸಾಗರ ತೀರ್ಥಕ್ಕೆ
ಬಂದು ಸ್ನಾನ ಮಾಡುವವರು ಮೇಯುವವರು ಅದು ಪುಣ್ಯದ ಕಾರ್ಯಕ್ಕಾಗಿ ಇರಬಹುದು, ಯಾವುದಕ್ಕಾಗಿಯೇ ಇರಬಹುದು. ಬರುವವರೆಲ್ಲರೂ ಸಾಧುಗಳು, ಸಂತರು, ಎಲ್ಲರೂ ತಮ್ಮದಾದಂತಹ ಒಂದು ಪುಣ್ಯ ಕಾರ್ಯವನ್ನು ಮಾಡಲು ಬರುವವರು. ಅಂತಹವರನ್ನು ಅವ ತಿಂತಾ ಇದ್ದಾನೆ, ಸಜ್ಜನರನ್ನು ಭಕ್ಷಿಸುತ್ತಾ ಇದ್ದಾನೆ. ಆ ಮೂಲಕವಾಗಿ ನೀವು ಹೇಳಿದ ಮಾತಿನ ಅರ್ಥದಲ್ಲಿ ಪರೋಕ್ಷವಾಗಿ ಇದಕ್ಕೆಲ್ಲವೂ ವರುಣದೇವನೇ ಕಾರಣನಾಗುತ್ತಾ ಇದ್ದಾನೆ. ಪಂಚಜನನನ್ನು ತನ್ನ ಒಡಲಲ್ಲಿ ವಾಸಕ್ಕಿಟ್ಟುಕೊಂಡು ಅವನೇ ಪರೋಕ್ಷವಾಗಿ ಪಂಚಜನನಿಗೆ ಇದೆಲ್ಲವನ್ನು ಮಾಡಲು ನಿಯಂತ್ರಿಸ್ತಾ ಇದ್ದಾನೆ. ನಾಳಿನ ಲೋಕ ನನ್ನನ್ನು ಆಪಾದಿಸಿತು, ಆರೋಪಿಯನ್ನಾಗಿ ಮಾಡಿತು. ಅದಕ್ಕಾಗಿ ಅವನನ್ನು ವಿಚಾರಿಸಿಕೊಳ್ತೇನೆ. ಇದು ನಿನಗೆ ಅಪಕೀರ್ತಿಯನ್ನು ತರುತ್ತದೆ, ಎಚ್ಚರದಿರಲಿ. ನಾನು ಹೋಗಿ ಬರ್ತೇನೆ. ಹಾಗಿದ್ದರೆ ನಾನು ನೋಡಿಕೊಳ್ತೇನೆ ಸ್ವಾಮಿ. ನನ್ನ ಪಾಲಿಗೆ ಅದು ಹೊಸ ವಿಷಯವೂ ಆಗಿದೆ, ನಾನು ವಿಚಾರಿಸಿಕೊಳ್ಳಲೇಬೇಕಾದಂತಹ ವಿಷಯವೂ ಆಗಿದೆ. ನನ್ನ ಒಡಲೊಳಗೊಬ್ಬ ಇದ್ದುಕೊಂಡು ದುಷ್ಟತನವನ್ನು ಮಾಡಿ ಮೆರೆಯುತ್ತಾ ತನ್ಮೂಲಕವಾಗಿ ನನಗೆ ಒಬ್ಬ ಆರೋಪವನ್ನು ತರುತ್ತಾನೆ, ತನಗೆ ಅಪಕೀರ್ತಿಯನ್ನು ತರ್ತಾನೆ ಎನ್ನುವುದಾದರೆ ಅವನನ್ನು ವಿಚಾರಿಸಿಕೊಳ್ಳಬೇಕಾದುದು ಅಥವಾ ಅವನಿಗೆ ಶಿಕ್ಷೆಯನ್ನು ಕೊಡಬೇಕಾದುದು ನನ್ನ ಕರ್ತವ್ಯ. ವರುಣ ಲೋಕವೆನ್ನುವುದು ಇದುವರೆಗೆ ಯಾವ ರೀತಿಯಿಂದಲೂ ಅಪಚ್ಯುತಿಯನ್ನು ಅಪಕೀರ್ತಿಯನ್ನು ಕಂಡುಕೊಂಡದ್ದಿಲ್ಲ. ಇಂತಹವನಿಗೆ ದುಷ್ಟ ಶಿಕ್ಷಣವನ್ನು ಮಾಡಬೇಕಿದ್ರೆ ನಾನೇ ತೆರಳುತ್ತೇನೆ. ಎಂದು ಅಂಗೀಕರಿಸಲ್ಪಟ್ಟವರೇ ನಮ್ಮ ಅಜ್ಜಂದಿರಾದ ಹಿರಣ್ಯಾಕ್ಷ ಹಾಗೂ ಹಿರಣ್ಯಕಶ್ಯಪರು. ದೇವಲೋಕವಾದಿಗಳಾದ ದೇವತೆಗಳು ದೇವಧಾಮದಲ್ಲಿ ಸೌಖ್ಯ ಜೀವನವನ್ನು ಅನುಸರಿಸ್ತಾ ಇದ್ದಾರೆ. ನಮಗೂ ಹಾಗೆ ಭವ್ಯವೂ ದಿವ್ಯವೂ ಸುಭದ್ರವೂ ಆದಂಥ ನಗರ ಬೇಕು ಎಂಬ ಹಾಗೆ ತೀರ್ಮಾನ ಮಾಡಿದಂಥ ನಮ್ಮ ಅಜ್ಜಂದಿರು ಆ ಕಾಲಕ್ಕೆ ಮರ್ತ್ಯದಾದ್ಯಂತ ದಂಡಯಾತ್ರೆಯನ್ನು ಕೈಗೊಂಡರು. ಮರ್ತ್ಯದಲ್ಲೇ ಅತ್ಯಂತ ದುರ್ಗಮ ಪ್ರದೇಶವಾದಂಥ ಸ್ಥಳವನ್ನು ಆರಿಸಿ ಶೋಣಿತಪುರ ಎಂಬ ಮಹಾನಗರದ ನಿರ್ಮಾತೃಗಳಾದರು. ವಿರೋಧಿದವರ ಎದೆಯನ್ನು ಮೆಟ್ಟಿ ಅವರ ಚಿತ್ತ ಭಿತ್ತಿಯಲ್ಲಿ ಭೀತಿಯ ಚಿತ್ರವನ್ನು ಚಿತ್ರಿಸಿದರು. ಮಣಿದವರನ್ನು ಮನ್ನಿಸಿದರು, ಮನ್ನಿಸಿದವರನ್ನು ಮಾರದಿದರು. ವಿಜಯಿಯಾಗಿ ಪ್ರಪಂಚಾದ್ಯಂತ ಹೆಸರನ್ನು ಸಾಧಿಸಿದರು. ಚತುರ್ದಶ ಭುವನದಲ್ಲಣತ್ವವನ್ನು ಪಡೆದುಕೊಂಡರು. ನಾನು ಹಾಗೆ ಅವರ ಮಗನಾದತ್ತ ಹ್ಲಾದ, ಅನುಹ್ಲಾದ, ಸೌಹ್ಲಾದ ಹಾಗೂ ಪ್ರಹ್ಲಾದ ಇವರಲ್ಲಿ ಸೌಹ್ಲಾದ ತರೂಪವರಾದ ನಾನು ಯೋಚಿಸಿದ್ದು ಅದನ್ನೇ. ನನಗೂ ಹಾಗೆ ಒಂದು ಭದ್ರವಾದ ತಾಣ ಬೇಕು ಎಂಬ ಹಾಗೆ ಎಲ್ಲಿ 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 ಇರುವುದು ಎಂಬ ಹಾಗೆ ತೀರ್ಮಾನ ಮಾಡಿದೆ. ಅಂತರಿಕ್ಷವನ್ನು ಸೇರಿ ವ್ಯೋಮ ಪ್ರದೇಶದಲ್ಲೇ ನಗರವನ್ನು ನಿರ್ಮಾಣ ಮಾಡೋಣವೇ? ಬಿಡುವುದಿಲ್ಲ ದಿವೋಸಕರು, ಬಿಡುವುದಿಲ್ಲ ದಿತಿಜಾತನಾಥ ನಾರಾಯಣ. ಹಾಗಾದರೆ ಇನ್ನೆಲ್ಲಿ? ಮರ್ತ್ಯದಲ್ಲಿ ನಮಗೆ ಉಳಿಗಾಲವಿಲ್ಲ, ದೇವಲೋಕಕ್ಕೆ ಸಾಧ್ಯವಿಲ್ಲ, ಮಾತ್ರವಲ್ಲ ಪಾತಾಳ ಸುತ್ತಿರವಲ್ಲ. ಹಾಗಾದರೆ ಇನ್ನೆಲ್ಲಿ ಎಂಬ ಹಾಗೆ ತೀರ್ಮಾನ ಮಾಡಿದಂಥ ನಾನು ವಿಶಾಲವಾದ ಸಾಗರನನ್ನೇ
ನನ್ನ ಆವಾಸ ಸ್ಥಾನ ಎಂಬ ಹಾಗೆ ತೀರ್ಮಾನ ಮಾಡಿ ಈ ಸಾಗರ ಗರ್ಭದಲ್ಲಿ ನೆಮ್ಮದಿಯಿಂದ ಇರೋ ಹೊತ್ತು ಏನಂತೆ 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 ಬಂದು ವರದಿಯನ್ನು ಒಪ್ಪಿಸಿದ್ರಲ್ಲ ಸಾಗರಾಧಿಪರಾತ್ತ ವರುಣ ಧನುಷರಗಳನ್ನಂತೂ ಸೇನಾ ಸಂಘಟನೆಯೊಂದಿಗೆ ನಾನಿರುವಂತ ಈ ವಾಸ್ತವ್ಯಕ್ಕೆ ಮುತ್ತಿಗೆ ಹಾಕುವುದರಲ್ಲಿದ್ದಾರಂತೆ. ತಡಮಾಡುವುದಲ್ಲ ಬಂದನೇ ವರುಣ. ಬಂದಂತ ವರುಣನಿಗೆ ತಕ್ಕ ಶಾಂತಿಯನ್ನು ಮಾಡುವುದಕ್ಕಾಗಿ ಈ ಕ್ಷಣದಲ್ಲಿ ನಡೆಯುತ್ತೇನೆ. ಮುಂದೆ ನೋಡೋಣ. ನಿಲ್ಲು. ಒಂದಡಿ ಎದುರು ಬಂದರೆ ಜಾಥಾನ. ಯಾಕೆ? ಹೌದೇನಾ? ಕೈಯಲ್ಲಿ ಆಯುಧವನ್ನ ಅಂತುಕೊಂಡಿದ್ದೀಯ. ಕೆರಳಿ ಕೆಂಡಮಂಡಲವಾದ ಕಣ್ಣಾಲಿಗಳನ್ನು ತೋರಿಸುತ್ತಾ ಇದ್ದೀಯ. ಭೀಕರ ವದನನಾಗಿ ನನ್ನಲ್ಲಿ ಕಾಳಗಕ್ಕಾಗಿ ಬಂದೆ ಎನ್ನುವುದು ಸ್ಪಷ್ಟವಾಗಿ ಹೋಯಿತು. ಬಂದವನೇ ಇದ್ದೇನೆ ನಾನು. ಹಾಗಾಗಿ ಆಶ್ಚರ್ಯಚಕಿತರಾದ ನಾನು ಆಶ್ಚರ್ಯದಿಂದ ಕೇಳುವ ಮಾತು, ಕದನಕ್ಕೇನು ಕಥವು? ಹೇಳು. ಪೂರ್ವದ್ವೇಷ ನಮ್ಮೊಳಗೇನೂ ಇಲ್ಲ. ನಿನ್ನ ಸಲಿಲ ಗರ್ಭದಲ್ಲಿ ಯಾರಿದ್ದರೂ ಅವರು ಉಪದ್ರವ ಕೊಟ್ಟವರಲ್ಲ. ಯಾವುದೇ ಅನ್ಯಾಯ ನನ್ನಿಂದ ನಿನ್ನ ಪಾಲಿಗೆ ಆಗದದ್ದಿಲ್ಲ. ಹೀಗೆಲ್ಲ ಇರುತ್ತಾ ಕಾಳಗಕ್ಕೆ ಬಂದೆಯಲ್ಲ, ಏನು ಕಾರಣ ಹೇಳು? ಕಾರಣ ನಿನಗೆ ಬೇಕೆ? ವರುಣ, ಕಾರಣ ಇದ್ದೇ ಬಂದವನಿದ್ದೇನೆ ನಾನು. ಏನು ಕಾರಣ? ಯಾಕೆ ಕಾರಣ? ಈ ವರುಣನೆಂಬವನು ಕಾರಣವಿಲ್ಲದೆ ಯಾವುದೇ ಕಾರ್ಯವನ್ನು ಮಾಡುವವನಲ್ಲ. ಅದೇನು ಕೇಳೋಣ. ಹೇಳಿದೆಯಲ್ಲವೇ, ನನಗೂ ನಿನಗೂ ಹಗೆತನವೇನು? ಯಾವ ಪೂರ್ವದ್ವೇಷ? ಪೂರ್ವದ್ವೇಷವೆನ್ನುವುದು ಅದು ಕೇವಲ ಕಾರಣ ಇದ್ದೇ ಬರುವುದಲ್ಲ. ಹೇಳಿ ಕೇಳಿ ನೀನು ಇರುವಂತಹ ಸ್ಥಳ ಯಾವುದು? ನನ್ನದಾದಂತಹ ಸಾಗರ ಗರ್ಭದ ಒಡಲೊಳಗೆ. ಹೌದೇ ಹೌದು. ಹೊರಲೋಕಕ್ಕೆ ಮರೆ ಮಾಡಿ ಪ್ರಪಂಚಕ್ಕೆ ಅಡಗಿಕೊಂಡು ನೀನು ಇಲ್ಲಿ ನಿನ್ನದೇ ಆದಂತಹ ಪಟ್ಟಣವನ್ನು ನಿರ್ಮಿಸಿಕೊಂಡು ನಿನ್ನಷ್ಟಕ್ಕೆ ನೀನು ಇರುವುದನ್ನು ಬಿಟ್ಟು ನೀನು ದುಷ್ಟ ಕಾರ್ಯವನ್ನು ಮಾಡುತ್ತಾ ಇದ್ದೀಯೇನೋ?
ನನ್ನೊಳಗೆ ಇದ್ದುಕೊಂಡಾಗ ವರುಣದೇವ ಏನೋ ನನಗೆ ಆಶ್ರಯವನ್ನು ಕೊಟ್ಟಿದ್ದಾನೆ. ಅವ ಕೊಟ್ಟ ಆಶ್ರಯವನ್ನು ದುರುಪಯೋಗ ಮಾಡಬಾರದು. ಸದ್ವಿನಿಯೋಗದಲ್ಲಿ ಮಾಡದಿದ್ದರೂ ನಿನ್ನಷ್ಟಕ್ಕೆ ನೀನು ಇದ್ದುಕೊಂಡರೆ ನೀನು ಕ್ಷೇಮವಾಗಿ ಇರುತ್ತಿದ್ದೆ. ಅದನ್ನು ಬಿಟ್ಟು ಇಲ್ಲಿ ಇದ್ದುಕೊಂಡು ಇಲ್ಲಿಗೆ ಸ್ನಾನಕ್ಕಾಗಿಯೋ ತೀರ್ಥಕ್ಕಾಗಿಯೋ ಬಂದವರನ್ನು ಅವರನ್ನು ಸೆಳೆದು ಅದಾವುದೋ ನಾನಾ ತರದ ವೇಷಗಳನ್ನು ಮಾಡಿ ಮಕರವೋ ಇನ್ನೊಂದು ಆಗಿಕೊಂಡು ಅವರನ್ನು ತಿಂದು ತೇಗುವಂತಹ ದುಷ್ಟ ಕಾರ್ಯ. ಇಲ್ಲಿ ಬರುವವರೆಲ್ಲರೂ ಸಜ್ಜನರು, ಸತ್ಸಂಗಗಳು. ಅಂತಹ ಒಳ್ಳೆಯವರನ್ನು ಪೀಡಿಸುವ ಮೂಲಕವಾಗಿ ನೀನು ಲೋಕದಲ್ಲಿ ಏನು ತೋರ್ಪಡಿಸ್ತಾ ಇದ್ದೀಯ? ವರುಣನ ಒಡೊಳಗಿದ್ದುಕೊಂಡು ವರುಣನ ಸಹಕಾರದಿಂದಲೇ ದುಷ್ಟ ಕಾರ್ಯವನ್ನು ಮಾಡಿ ಮೆರೆಯುತ್ತಾ ಇದ್ದೇನೆ ಎಂದು ನೀನು ಭಾವಿಸಿದೆ ಎಂದಾದರೆ ಈ ವಿಷಯ ತಿಳಿದಂತಹ ನಾನು ತಡ ಮಾಡದೆ ನಿನ್ನನ್ನು ಶಿಕ್ಷಿಸಲೋಸುಗವೇ ಬಂದವನು. ನೀನು ಒಳ್ಳೆಯತನದಿಂದ ಬದುಕಿದೆ ಎಂದಾದರೆ ಸರಿ, ಇಲ್ಲದೆ ಹೋದರೆ ನಿನ್ನನ್ನು ಇಲ್ಲಿಯೇ ದಮನಿಸಿಯೇನು, ಇಲ್ಲಿಯೇ ದಮನಿಸಿಯೇನು. ಆಕ್ಷೇಪವನ್ನು ಮಾಡಬೇಕಾದ್ರೆ ಕಾರಣ ವನದಿ ಬಾಲ. ನಿನ್ನಲ್ಲಿರುವಂತ ಜೀವ ಜಂತುಗಳನ್ನಾಗಲಿ, ನಿನ್ನ ಮೇಲೆ ಬರುವಂತ ವ್ಯಕ್ತಿಗಳನ್ನಾಗಲಿ, ಅಥವಾ ಇಲ್ಲಿ ತೀರ್ಥಸ್ಥಾನಕ್ಕಾಗಿ ಬಂದಂತ ಮಕ್ಕಳನ್ನಾಗಲಿ ನಾನು ತಿನ್ನುತ್ತೇನೆ ಎಂಬ ಆಕ್ಷೇಪ ನಿನ್ನಿಂದ ಬಂತು. ನನ್ನ ಆಕ್ಷೇಪ ಅದು. ಇಷ್ಟು ಆಕ್ಷೇಪ ಮಾಡಬೇಕಾದ್ರೆ ವನದಿ ಬಾಲ, ಈ ವನದಿಗೆ ನೀನು ಒಡೆಯ ಎಂಬಂತ ಹಮ್ಮು ನಿನಗೆ. ಸಾಗರ ಕೊಡೆಯ ಅಧಿಪತಿ ನಾನು. ಹೌದೇನಾ? ವರುಣ, ನೀನು ವರುಣರಾಗಿದ್ರೆ ಅಥವಾ ಸಾಗರಾಧಿಪನಾಗಿದ್ರೆ ನಾನೇನು ಕಡಿಮೆ ಏನಿಲ್ಲ, ನಾನು ಬಲಾಢ್ಯನೇ ಆಗಿದ್ದೇನೆ. ಹಾಗಾಗಿ ಇಲ್ಲಿ ಆವಾಸ ಸ್ಥಾನವನ್ನು ಕೈಗೊಂಡಿದ್ದೇನೆ. ಒಳ್ಳೆಯ ಮಾತಲ್ಲಿ ಹೇಳುತ್ತಾ ಇದ್ದೇನೆ, ನೀನು ನಗಣ್ಯರು ನನ್ನ ಪಾಲಿಗೆ. ಬದುಕಬೇಕೆಂಬ ಆಶೆ ಇದ್ರೆ ಅಥವಾ 4 ದಿನ ಇರಬೇಕು ಕ್ಷೇಮದಲ್ಲಿ ಎಂಬಂತ ಭಾವನೆ ನಿನಗಿದ್ರೆ ಹೋರಾಟವನ್ನು ಬಿಟ್ಟು ನಡೆಯಿಂದೆ. ಹೋರಾಟವನ್ನು ಬಿಟ್ಟು ನಡೆಯಲೋಸ್ಕರ ಬಂದವನು ನಾನಲ್ಲ. ದುಷ್ಟತನವೆನ್ನುವುದು ಇಲ್ಲಿಗೆ ಕೊನೆಯಾಗಬೇಕು. ವರುಣನಿಗೆ ಬರುವಂತಹ ಲೋಕದ ಅಪವಾದ ಇಲ್ಲಿಗೆ ನಿಲ್ಲಬೇಕು. ಅದಕ್ಕಾಗಿ ಯಾವ ದುಷ್ಟತನವನ್ನು ನೀನು ಮಾಡುತ್ತಾ ಇದ್ದೀಯೋ ಅದು 2 ರೀತಿಯ ಅಪರಾಧಗಳು ನೀನು ಮಾಡುವುದು. ಒಂದು, ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಸಾಗರ ಗರ್ಭವನ್ನು ನೀನು ಸೇರಿಕೊಂಡವನು. ಮತ್ತೊಂದು, ನನ್ನ ಬಳಿಗೆ ಬರುವವರೆಲ್ಲರೂ ಒಳ್ಳೆಯವರು, ಅಂತಹವರೆಲ್ಲರನ್ನು ನೀನು ಭಕ್ಷಿಸುತ್ತಾ ಇದ್ದೀ ಎನ್ನುವಾಗ 2 ರೀತಿಯ ಅಪರಾಧಗಳು ನಿನ್ನಿಂದ ಘಟಿಸುತ್ತವೆ ಎನ್ನುವುದಾದರೆ ನಿನಗೊಂದು ಶಿಕ್ಷೆ ಆಗಬೇಕಲ್ಲವೇ? ಹಾಗಾಗಿ ಹೋರಾಟಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಬಂದವ ಏನೋ ಬಲಾನ್ವಿತನೆಂದು ಮೆರೆಯುತ್ತಾ ಇದ್ದೀಯೇ. ಹಾಗಿದ್ದರೆ ಹೋರಾಟಕ್ಕೆ ನೀನು ಬದ್ಧನೆನ್ನುವುದಾದರೆ ನಡಿ ನೋಡೋಣ, ನಡಿ ನೋಡೋಣ ನೋಡೋಣ. ಅಟ್ಟಹಾಸದಿ
ಸಿಕ್ಕಿದೆ ಕೈಯೊಳಗೆ ನನ್ನ ಹೇ ಕೈಯೊಳಗೆ. ಮೂಡ ಹೇ ಮೂಢ, ಹಗ್ಗನೆ ದೋಸೆ ಹೀಗೆ ರಣದಲ್ಲಿ ನಿನ್ನ ಶೌರ್ಯ ಏನಾಯ್ತು ಏನಾಯ್ತು? ತೋರೆಲೋ ಬೇಗ ಸೆನಸಿ ಗುಂದಿರುವುದೇ ಸ್ಥೈರ್ಯ ಹೋಯ್ತೆ. ಸಿಕ್ಕಿದೆ ಬರೋಡನೆ ಈಗ ಸಿಕ್ಕಿದೆ ಕೈಯೊಳಗೆ ಮೂಡ ವರುಣ, ಆಹಾ. ಏಳು ಏಳು ಏಳು, ಮೇಲೆ ಏಳು. ಹೊಡಿಬೇಡ, ಎಲ್ಲಿ ಸಾಕು ಸಾಕು ಹೇಳುವುದಕ್ಕಾಗ್ತದೆ? ಸಾಕು, ಹೊಡಿಬೇಡ ಇನ್ನು. ನಿನ್ನನ್ನು ಹಿಡಿದೆಳೆದು ಹ ಅಮರ್ತು ಹ ಹಿಡಿದುಕೊಂಡಿದ್ದೇನೆ. ಯಾಕೆ? ಇದು ಶಸ್ತ್ರವನ್ನು ಕೆಳಗಿಟ್ಟ ನಂತರ ಹೊಡಿಬಾರ್ದು. ಇನ್ನು ಯಾವ ಕಾಲಕ್ಕೂ ಈ ರೀತಿಯ ಧೈರ್ಯವನ್ನು ನೀನು ತೋರಕೂಡದು ಎಂಬ ಹಾಗೆ. ಇಲ್ಲ, ಧೈರ್ಯ ಎಲ್ಲ ಹೋಯ್ತು ಈಗ. ಹೌದೇನಾ? ಹ ಕಾಳಗಕ್ಕಾಗಿ ಬಂದೆ, ಹ ಧೈರ್ಯದಿಂದ ನನ್ನ ಎದುರಿಸಿದೆ. ಹ ಕೇವಲ ಅರ್ಧ ಗಳಿಗೆಯ ಹೋರಾಟ. ಹ ಏನಾಯ್ತು ನಿನ್ನ ಧೈರ್ಯ? ಹ ಎಲ್ಲಿ ಹೋಯಿತು ನಿನ್ನ ಶೌರ್ಯ? ಹ. ಹುಡುಗಿತೆ ಸ್ಥೈರ್ಯ. ಇದು ನನ್ನ ಕೈಯೊಳಗೆ ಸೆರೆದಿಕ್ಕಂತ ನಿನ್ನನ್ನು ಹ ಹಿಡಿದು ಇಟ್ಟುಕೊಂಡಿದ್ದೇನೆ. ಒಮ್ಮೆ ಬಿಡು ಅಂತ ಕೇಳಿಕೊಳ್ತಾ ಇದ್ದೇನೆ ನಾನು. ಬಿಡುವ ಪ್ರಶ್ನೆಯೇ ನಿನ್ನನ್ನಿಲ್ಲ. ಹ. ಬಿಡುವುದಕ್ಕಾದರೆ ಕೆಲವು ನನ್ನ ಮಾತುಗಳುಂಟು. ಹೌದೇನಾ? ಏನು ಏನು? ಯಾವ ಕಾಲಕ್ಕೂ ನನ್ನನ್ನು ವಿರೋಧಿಸಕೂಡದು. ಇಲ್ಲ, ಇಲ್ಲಿಗೆ ಸಾಕು. ಯಾರೊಂದಿಗೂ ಈ ವಿಷಯವನ್ನು ಸಮಾಲೋಚಿಸಕೂಡದು. ಹ ಅಥವಾ ದೇವತೆಗಳಲ್ಲಾಗಲಿ, ಹ ದೇವ ಪಕ್ಷಪಾತಿಯ ಅಂತ ನಾರಾಯಣನಲ್ಲಾಗಲಿ ಹ ದೂರನ್ನು ಕೊಡುವುದಕ್ಕೆ ಹೋದೆ ಎಂದು ಗೊತ್ತಾದ್ರೆ ಹ ವರುಣ, ನಿನಗೆ ಖಂಡಿತವಾಗಿಯೂ ಉಳಿಗಾಲವಿಲ್ಲ ಎನ್ನುವುದು ಸತ್ಯ. ಹ ಆದ ಕಾರಣ ಹೇಳುತ್ತಾ ಇದ್ದೇನೆ, ಹ ಹ ನೀನು ವರುಣ ಹ ಸಾಗರಾಧಿಪ ಹ ಎನ್ನುವುದು ಕೇವಲ ನಿಮಿತ್ತ ಮಾತ್ರ. ಇಂದಿನಿಂದ ಹ ಮತ್ತೆ? ಇಂದಿನಿಂದ ಮೊದಲುಗೊಂಡು ಹ. ಸಾಗರಾಧಿಪ ನಾನೇ, ಪಂಚಜನ. ಹ ಇದನ್ನು ತಿಳಿದುಕೋ. ಹ. ಹಾಗಾಗಿ ನನ್ನ ನಿಯಂತ್ರಣಕ್ಕೊಳಪಟ್ಟುಕೊಂಡು ಹ. ನನ್ನನ್ನು ಆಕ್ಷೇಪಿಸದೆ, ಹ. ನನ್ನ ಯಾವುದೇ ಕ್ರಿಯೆಗಳಿಗೆ ನೀನು ಅಡ್ಡಿ ತೋರಿಸದೆ ಹ. ಇದ್ದೆ ಎಂದಾದ್ರೆ ನಿನಗೆ ಕ್ಷೇಮವಾಗಿ ಹೋದೀತು. ಹ ಆದ ಕಾರಣ ಏನು ಏನು ಹೇಳ್ತಿ ವಿಚಾರಕ್ಕೆ ಹೇಳು. ಎಲ್ಲ ನಿನ್ನ ಮಾತಿಗೆ ಒಪ್ಪಿಕೊಂಡಿದ್ದೇನೆ. ಆ, ಈಗ ನನಗೆ ಅರ್ಥ ಆಯಿತು, ನಿನ್ನ ಪರಾಕ್ರಮದ ಎದುರು ನನ್ನ ಶೌರ್ಯ ಏನೂ ಅಲ್ಲ ಅಂತ ಹೇಳಿಕೊಂಡು. ಅರ್ಥ ಆಯ್ತಲ್ಲ? ಬಹುಶಃ ನನ್ನನ್ನು ಕಳುಹಿಸಿಕೊಟ್ಟವರಿಗೂ ಇದೊಂದು ವಿಷಯ ಗೊತ್ತಿರಬೇಕಿತ್ತು. ಆ, ಈ ವರುಣ ಬಹಳ ಮೆರೀತಾ ಇದ್ದಾನೆ, ಅವನಿಗೊಂದು 4 ಪೆಟ್ಟು ತಿನ್ನಿಸಬೇಕು ಅಂತ ಭಾವಿಸಿಯೇ ನಿನ್ನನ್ನೆಲ್ಲಗೆ ಕಳುಹಿಸಿದರೆ ಏನೋ. ಆ, ಈಗೆಲ್ಲ ಅರ್ಥ ಆಯಿತು. ನಿನ್ನ ಸುದ್ದಿಗೆ ಇನ್ನು ಬರುವುದಿಲ್ಲ. ನನ್ನಷ್ಟಕ್ಕೆ ವರುಣದೇವನಾಗಿ ನಾನು ಅಲ್ಲಿ ಇದ್ದು ಕೊಡ್ತೇನೆ. ಇಂದು ಮೊದಲುಗೊಂಡು ಹ ಇನ್ನು ಅನವರತ ಹ ನೀನು ನನ್ನ ನಿಯಂತ್ರಣಕ್ಕೊಳಪಟ್ಟು ಹ ಸಾಗರದಲ್ಲಿರತಕ್ಕದ್ದು. ಹ. ಇದು ಪಂಚಜರಣ ಕಟ್ಟ ಹೆಜ್ಜೆ. ನಿನ್ ವಿರೋಧಿಸಿದರೆ ಎಚ್ಚರ, ಹ. ಎಚ್ಚರ, ಎಚ್ಚರ. ನಿನಗೆ ಹೇಗೆ ಬೇಕೋ ಹಾಗೆ ಇದ್ದುಕೋ, ನಾನು ಬರ್ತೇನೆ. ಹರನ ದಯೆಯಲಿ ವಾರಣಾಸಿಯ ಪುರದಿ ಮುನಿ ಸಾಂದೀಪನಿಯೇ ವಾರಣಾಸಿಯ ಪುರದಿ ಮುನಿ ಸಾಂದೀಪನಿಗೆ ಇರಲು ಭಾರ್ಯೆಯ ಸಹಿತ ಇರಲು ಭಾರ್ಯೆಯ ಸಹಿತ ಬಾಳುದ ತರಳನೋರ್ವನು ಪಡೆದನು
ಸಂತೋಷದಿಂದ ಹರಶಂಭೋ ಮಹಾದೇವ. ಸದ್ಬೋಧಿನಿ, ಸ್ವಾಮಿ. ನಮ್ಮ ಭಾಗ್ಯ ಅಲ್ಲವೇ ಅಂತ ಕಾಣುವುದು ನನಗೆ. ನಮ್ಮದು ಅಂತಲ್ಲ, ನಮ್ಮ ಹಾಗೆ ಗುರುಕುಲವನ್ನು ನಡೆಸುವ ಎಲ್ಲರಿಗಿರುವ ವಿಶೇಷ ಸೌಭಾಗ್ಯ ಅದು. ಹೌದು. ನಮ್ಮ ಸ್ವಂತ ಮಕ್ಕಳು ಮಾತ್ರವಲ್ಲದೆ ಗುರುಕುಲದಲ್ಲಿ ಕಲಿಯುತ್ತಾ ಇರುವಂತಹ ಶಿಷ್ಯರೆಲ್ಲರನ್ನೂ ನಮ್ಮ ಮಕ್ಕಳು ಅಂತ ತಿಳ್ಕೊಳ್ಳುವವರು ನಾವು. ಸತ್ಯ. ಆದ್ದರಿಂದ ನಮಗೆ ಮಕ್ಕಳ ಸಂಖ್ಯೆ ಹೆಚ್ಚು ಹೆಚ್ಚು. ನಮಗೂ ಹಾಗೆಯೇ ನೋಡು. ಹರನ ದಯೆಯಿಂದ ಓರ್ವ ಮಗ ಜನಿಸಿದ್ದಾನೆ. ಹೌದಾದರೂ ನಮ್ಮ ಗುರುಕುಲದಲ್ಲಿ ಭರತ ಖಂಡದ ಎಲ್ಲೆಡೆಯಿಂದ ಮಕ್ಕಳು ಬಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲವರೂ ನಮಗೆ ಮಕ್ಕಳೇ. ಅವರೆಲ್ಲರಿಗೆ ನೀನು ತಾಯಿ ಅಲ್ಲ, ನಾನು ಮಾತೃವಾತ್ಸಲ್ಯದಿಂದ ಅವರೆಲ್ಲರನ್ನೂ ನಾನು ನನ್ನ ಮಕ್ಕಳೆಂದೇ ಅಪ್ಪಿ ಒಪ್ಪಿ ನಡ್ಕೊಳ್ಳು. ಹಸಿವು ಮತ್ತು ಬಾಯಾರಿಕೆ ಇದು ಎರಡು ದೇಹಕ್ಕೆ ಸಹಜವಾದಂತಹ ಎರಡು ವಿಷಯಗಳಲ್ವೇ. ಹೌದು. ಎಲ್ಲಿಯವರೆಗೆ ಅವುಗಳ ಆಪೂರ್ತಿ ಆಗುವುದಿಲ್ಲವೋ ಅಲ್ಲಿವರೆಗೆ ಮತ್ತೆ ಯಾವುದನ್ನು ಅವನಿಗೆ ಮಾಡಲಿಕ್ಕಾಗುವುದಿಲ್ಲ. ಹೌದು. ಆದ್ದರಿಂದ ಅದು ಪ್ರಥಮ ಅವಶ್ಯಕತೆ. ತಾಯಿಯ ಸ್ಥಾನದಲ್ಲಿ ನಿಂತು ಆ ಮಕ್ಕಳೆಲ್ಲರ ಯೋಗಕ್ಷೇಮವನ್ನು ಆ ರೀತಿಯಲ್ಲಿ ನೋಡಿಕೊಳ್ಳುವವಳು ನೀನು. ಹಸಿವಾದರೆ ವಿದ್ಯೆ ತಲೆಗೆ ಏರುವುದಿಲ್ಲ ಅಲ್ವಾ? ಹೌದು. ಇದು ಸಾಧಾರಣವಾದ ಲೋಕನೀತಿ. ಹೌದಾದರೂ ಅಪರೂಪಕ್ಕೆ ಕೆಲವರಿಗೆ ಇನ್ನೊಂದು ಹಸಿವು, ಇನ್ನೊಂದು ಬಾಯಾರಿಕೆಯು ಉಂಟಾಗುತ್ತದೆ. ಅದನ್ನು ಜ್ಞಾನದಾಹ ಅಂತ ಕರೆಯುತ್ತೇವೆ. ಸತ್ಯ. ಇನ್ನಷ್ಟು ತಿಳಿಯಬೇಕು, ಇನ್ನಷ್ಟು ಕಲಿಬೇಕು ಎನ್ನುವಂತಹ ಹಸಿವು. ಕಲಿತಷ್ಟು ಕಡಿಮೆ ಅಂತ ಅನಿಸುವುದು. ನೀನು ಅನ್ನ ನೀರನ್ನು ಹಂಚಿ ಆ ಮಕ್ಕಳನ್ನು ಪೋಷಿಸಿದರೆ ನಾನು ಆ ಜ್ಞಾನವನ್ನು ಹಂಚುವುದರ ಮೂಲಕವಾಗಿ ಅವರ ಮತಿಯನ್ನು ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸರಿ. ಎರಡೂ ಒಳ್ಳೆಯ ಕೆಲಸವೇ. ಒಂದು ಬ್ರಹ್ಮಯಜ್ಞ ಸ್ವರೂಪವಾದದ್ದು, ಇನ್ನೊಂದು ಸಾಕ್ಷಾತ್ ಯಜ್ಞೇಶ್ವರನನ್ನೇ ಆರಾಧಿಸುವಂತಹ ಬಗೆಯದು. ಹೌದು ಸ್ವಾಮಿ. ಜ್ಞಾನ ಸ್ವರೂಪ ಅಂತ ಅಲ್ಲವೇ ಅವನನ್ನು ಕರೆಯುವಂತಹದ್ದು. ಖಂಡಿತ. ಆ ಜ್ಞಾನವನ್ನು ಹಂಚುವಂತಹ ಕೆಲಸವನ್ನು ಮಾಡಿದರೆ ಪ್ರಪಂಚದ ಪರಮ ಸತ್ಯವನ್ನು ಅವರಿಗೆ ಅರಿವು ಮಾಡಿಕೊಡ್ತಾ ಇದ್ದೇವೆ ಎನ್ನುವುದೇ ಅರ್ಥ ಅಲ್ವೇ? ಹೌದು ಸ್ವಾಮಿ. ಎರಡು ವಸ್ತುಗಳಿರುವಂತಹದ್ದು ಲೋಕದಲ್ಲಿ, ಒಂದು ಕ್ಷರ, ಇನ್ನೊಂದು ಅಕ್ಷರ. ಅಕ್ಷರ. ಅಕ್ಷರಕ್ಕೆ ಅಳಿವುಂಟು. ಅಕ್ಷರವನ್ನು ಹಂಚುವುದರಿಂದ ಕ್ಷರಕ್ಕೆ ಅಳಿವುಂಟು. ಅದನ್ನು ಹಂಚುವುದರಿಂದ ಅದು ಖಿಲವಾಗ್ತಾ ಹೋಗ್ತದೆ, ಕಡಿಮೆಯಾಗ್ತಾ ಹೋಗ್ತದೆ. ಆದರೆ ಅಕ್ಷರ ಎನ್ನುವುದು ಅವಿನಾಶಿ. ಹೌದು. ಅದನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟೆವು ಅಂತಾದರೆ ನಮ್ಮಲ್ಲಿ ಅದು ಮತ್ತಷ್ಟು ವೃದ್ಧಿಯಾಗುತ್ತದೆ. ದೀಪದ ಹಾಗೆ. ವಿದ್ಯೆಗಿರುವ ವಿಶೇಷ ಗುಣ ಅಲ್ವೇ ಅದು? ಹೌದು ಸ್ವಾಮಿ. ದೀಪವನ್ನು ಮನೆಯ ಹೊಸ್ತಿಲಲ್ಲಿಟ್ಟರೆ ಒಳಗೂ ಬೆಳಕು, ಹೊರಗೂ ಬೆಳಕು. ಈ ಜ್ಞಾನ ಎನ್ನುವಂತಹ ದೀಪವನ್ನು ನಾಲಗೆ ಎನ್ನುವ ಹೊಸ್ತಿಲು ಶರೀರಕ್ಕಿರುವಂತಹದ್ದು. ಸರಿ. ಆ ದೀಪದ ಪ್ರಕಾಶ ಹೊರಗೆ ಮಾತ್ರ ಆಲೋಕವನ್ನು ಕೊಡುವಂತಹದ್ದಲ್ಲ ನೋಡು, ಅಂತರ್ಮುಖಿಯಾಗಿಯೂ ಬೆಳಕನ್ನು ಕೊಡ್ತದೆ. ಬರೀ ಬೆಳಕು ಅದು ಹೇಳು. ಕತ್ತಲೆಯಲ್ಲಿ ಮುಂದಕ್ಕೆ ಮುಂದಕ್ಕೆ ಸಾಗಿಸುವಂತಹ ಅದು ಮಾರ್ಗದರ್ಶಕ ಅಲ್ಲವೇ? ಆದ್ದರಿಂದಲೇ ಅಸತೋಮ ಸದ್ಗಮಯ ಅಂತ ಹೇಳುವಂತಹದ್ದು. ಕತ್ತಲೆಯ ಹೊತ್ತಿಗೆ ಮನೆಯಲ್ಲಿ ಬೆಳಗುವ ದೀಪಕ್ಕೆ ಪ್ರತೀಕ ರೂಪವಾಗಿ ಹೌದಾದರೂ ಕೂಡ ಯಥಾರ್ಥಕ್ಕೆ ಇಲ್ಲಿ ಇರುವಂತಹ ಕತ್ತಲನ್ನು ನೀಗುವುದಕ್ಕಲ್ವೇ? ಹೌದು.
ಆದ್ರಿಂದ ಹೊರಗಿನದು ಮತ್ತು ಒಳಗಿನ ಕತ್ತಲೆಯನ್ನು ನೀಗುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವುದೇ ನಮಗೆ ಧನ್ಯತೆಯನ್ನು ಕೊಡುವಂತಹ ವಿಷಯ ನೋಡು. ನನಗೂ ಹಾಗೆ ಸ್ವಾಮಿ, ಪತಿ ಸೇವೆಯನ್ನು ಮಾಡುತ್ತಾ ಪತಿಭಕ್ತೆ ಪರಾಯಣಿಯಾಗಿ ಉಳಿದರೂ ಕೂಡ ಮಕ್ಕಳೊಂದಿಗೆ ಬೆರೆತಾಗ ಯಾವುದೋ ಹೊಸ ಲೋಕದಲ್ಲಿ ವಿವರಿಸ್ತಾ ಇದ್ದೇನೆ. ನಮ್ಮ ಮಗುವಿನೊಂದಿಗೆ ಇವರೆಲ್ಲ ನಮ್ಮ ಮಕ್ಕಳು ಎನ್ನುವ ಜೊತೆಯಲ್ಲಿ ಅವರನ್ನು ಪಾಲಿಸುವ ನಿಮ್ಮನ್ನು ಕೂಡ ನೋಡಿಕೊಂಡು ಹೋಗುವಂಥ ಹೊಣೆಯನ್ನು ಹೊತ್ತಿದ್ದೇನೆ. ಪರಮ ಸಾಧ್ವಿ ನೀನು, ಮಾತೃತ್ವದ ಸಾಕ್ಷಾತ್ ಸ್ವರೂಪಳಾಗಿದ್ದಿ. ನೀನು ಯಾವ ರೀತಿ ಆ ಮಕ್ಕಳನ್ನು ನೋಡಿಕೊಳ್ಳುತ್ತೀ ಎನ್ನುವುದರ ಮೇಲೆಯೇ ನಮ್ಮ ಈ ಗುರುಕುಲದ ಅಸ್ತಿತ್ವ ಇರುವಂತಹದ್ದಲ್ವೇ? ಹೌದು. ಹೇಳಿ ಕೇಳಿ ಇದು ಕಾಶಿ, ಪರಮ ಪವಿತ್ರವಾದಂತಹ ಪ್ರದೇಶ. ಒಂದು ಅರ್ಥದಲ್ಲಿ ಆಧ್ಯಾತ್ಮಿಕ ರಾಜಧಾನಿ ಭರತ ಖಂಡಕ್ಕೆ. ಹೌದು. ಆ ಕಾರಣಕ್ಕೂ ಬಹುಮಂದಿಯನ್ನು ಈ ಕಡೆಗೆ ಅದು ಆಕರ್ಷಿಸುತ್ತದೆ. ಹೌದು. ಅದರ ಜೊತೆಗೆ ಹಲವು ವರ್ಷಗಳಿಂದ ಈ ಸಾಂದೀಪನಿ ಗುರುಕುಲ ಇಲ್ಲಿ ನಡೆಯುತ್ತಾ ಇರುವುದರಿಂದ ಹಲವು ಮಂದಿ ಇಲ್ಲಿ ಕಲಿತು ಅಂತೆವಾಸಿಗಳಾಗಿ ಇದ್ದು ಆಮೇಲೆ ನಮ್ಮ ಆಶೀರ್ವಾದವನ್ನು ಪಡೆದು ಹೋದವರು ನಮ್ಮ ಈ ಗುರುಕುಲದ ಹೆಸರನ್ನೇ ವಿಶ್ವವ್ಯಾಪಿಯಾಗಿ ಪ್ರಖ್ಯಾತವನ್ನಾಗಿ ಮಾಡ್ತಾ ಇದ್ದಾರೆ. ಈ ವಿಶ್ವವಿದ್ಯಾನಿಲಯಕ್ಕೆ ಸರಿಯಾದದ್ದು ಇನ್ನೊಂದಿಲ್ಲ ಅನ್ನುವುದು ಪ್ರತೀತಿಯಾಗಿ ಕಾರಣದಿಂದಲೂ ಈ ಗುರುಕುಲಕ್ಕಿರುವಂತಹ ಪ್ರಸಿದ್ಧಿ ಬಹುಮಂದಿ ಶಿಷ್ಯರನ್ನು ಈ ಕಡೆಗೆ ಸೆಳೆಯುತ್ತಾ ಇದೆ. ಹೌದು ಸ್ವಾಮಿ. ಒಂದು ರೀತಿಯಲ್ಲಿ ದೇವಕಾರ್ಯವನ್ನೇ ನಾವು ಮಾಡ್ತಾ ಇದ್ದೇವೆ ಎನ್ನುವ ಭಾವನೆ ನಮಗೆ. ಸ್ವಕರ್ಮಣ ತಮಭ್ಯರ್ಚ್ಯ, ನಮ್ಮದಾದಂತಹ ಕೆಲಸವನ್ನು ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಬಂದರೆ ಅದೇ ಭಗವಂತನ ಪೂಜೆಯಲ್ಲವೇ ಸೇವೆ. ಆ ರೀತಿಯಲ್ಲಿ ನಾನು ನಡೆಯುವಲ್ಲಿ ನನಗೆ ಪೂರ್ಣ ಸಹಕಾರಿಯಾಗಿರುವವಳು ನೀನು. ಹೌದು. ಆದ್ದರಿಂದ ನಿನಗೆ ನಾನೆಷ್ಟು ಕೃತಜ್ಞ ಅಂತ ಅದು ಶಬ್ದಗಳಲ್ಲಿ ಹೇಳುವುದಕ್ಕಿಲ್ಲ, ಅದು ಹೇಳಿ ಮುಗಿಯುವಂತ. ಅದು ಕೃತಜ್ಞತೆಯ ಮಾತಲ್ಲ, ಒಂದು ರೀತಿ ಕೊಡುಕೊಳ್ಳುವಿಕೆ ಅಲ್ವೇ ಜೀವನ ಅಂದರೆ. ಹಾಗೆ ಪುರುಷನ ಅವಶ್ಯಕತೆಗಳನ್ನು ಅರಿತು ನಡೆಯುವವಳೇ ನಿಜಾರ್ಥದಲ್ಲಿ ಸತಿಯಾಗುತ್ತಾಳೆ. ಸತಿಯ ಬಯಕೆಗಳನ್ನು ಪೂರೈಸುವುದರಿಂದ ಅದು ಅನುರೂಪ ದಾಂಪತ್ಯ ಆಗುತ್ತದೆ. ನೀವೇ ಹೇಳಿಕೊಟ್ಟ ಪಾಠ ಅಲ್ವಾ? ಅದು ಹೌದು. ನಿನ್ನ ಧರ್ಮವನ್ನು ನೀನಾಚರಿಸ್ತಾ ಇದ್ರೆ ನನ್ನದಾದಂತಹ ಧರ್ಮ ನನಗೆ. ಹೌದು. ಅಲ್ಲಿ ದಾಂಪತ್ಯ ಬಹಳ ಸುಂದರವಾಗಿ ಮುಂದುವರಿಯುತ್ತಾ ಹೋಗುತ್ತದೆ. ಹಾಗೆಯೇ ಹೋಗುವಲ್ಲಿ ಕಾಶಿಯ ವಿಶ್ವೇಶ್ವರ ನಮಗೆ ಪೂರ್ಣ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ ನಾನು. ಅಲ್ಲ ಸದ್ಬೋಧಿನಿ ಸ್ವಾಮಿ, ಆಗಿನಿಂದ ನಾನು ಈ ವಿಷಯವನ್ನು ಚರ್ಚಿಸ್ತಾ ಇದ್ರೆ ಮಧ್ಯೆ ಮಧ್ಯೆ ನೀನು ಕೊಡುವಂತಹ ಉತ್ತರಗಳು ಸರಿಯಾಗಿಯೇ ಇವೆ. ಹೌದಾದರೂ ಕೂಡ ನೀನೇನೋ ಚಡಪಡಿಸುವ ಹಾಗೆ ನನಗೆ ಕಾಣುತ್ತಾ ಇದೆ. ಯಾವ ಒಳಗಿನ ಕೆಲಸ ಮುಗಿದಿಲ್ವೇ? ಹಾಗಲ್ಲ, ಏನೋ ಹೇಳಬೇಕು ಅಂತ ಯೋಚನೆ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಆದರೆ ನಿಮ್ಮ ಜಾನಧಾರೆಯ ಮುಂದೆ ನನ್ನ ಈ ಬಾಲಭಾಷೆಗಳಷ್ಟು ಹೊಂದುತ್ತವೋ ಇಲ್ಲೋ ಅನ್ನುವ ಭಯದಲ್ಲಿ ಇದುವರೆಗೆ ಸುಮ್ಮನೆ ಇದ್ದದ್ದು. ಕೆಲವೊಮ್ಮೆ ಹಾಗಾಗುತ್ತದೆ. ಅವರು ಬರುವುದು ಇನ್ನೇನೋ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾರೆ. ಹೌದು, ಇಲ್ಲಿಗೆ ಬಂದಾದ ಮೇಲೆ. ಆದರೆ ಬಂದರಲ್ಲ ಎನ್ನುವ ಕಾರಣಕ್ಕೆ ನಾವೇನು ಹೇಳಬೇಕು ಅದನ್ನು ಹೇಳುವುದಕ್ಕೆ ತೊಡಗುತ್ತೇವೆ. ಬಂದವರಿಗೆ ನಾವು ಹೇಳುವುದಕ್ಕಿಂತ ಹೆಚ್ಚಿನ ಅಗತ್ಯವಾದ ವಿಷಯ ಅವರ ಮನಸ್ಸಿನಲ್ಲಿರಬಹುದು ಎನ್ನುವುದನ್ನು ಬಹಳ ಸಂದರ್ಭದಲ್ಲಿ ಮರೆತು ಬಿಡುತ್ತೇವೆ. ಆಗ ನೋಡು, ನಿನ್ನ ಮುಖದಲ್ಲಿ ನಾನು ಕಂಡ ಹಾಗೆ ಚಡಪಡಿಕೆ ಕಾಣ್ತಾ ಇರುವುದು. ಮನಸ್ಸನ್ನು ಓದಿದ್ದೀರಿ. ಮಕ್ಕಳು ಏನನ್ನೋ ಕೇಳುವುದಕ್ಕೆ ಅಂತ ತಂದೆ ತಾಯಿಯ ಬಳಿಗೆ ಬರ್ತಾರೆ. ಆ ಹೊತ್ತಿಗೆ ತಂದೆ ಉಪದೇಶವನ್ನು ಮಾಡುವುದಕ್ಕೆ ತೊಡಗಿದರೆ ಆ ಉಪದೇಶ ಒಳಗೆ ಹೋದೀತೋ ಹೇಳು, ಅದು ತಲೆಯ ಮೇಲಿಂದಲೇ ಹಾರಿ ಹೋದೀತು. ಇರ್ಲಿ ಬಿಡು, ಅದೇನೋ ಉಂಟು ಮನಸ್ಸಿನಲ್ಲಿ ಅಂತ ಹೇಳಿದೆಯಲ್ಲ. ಸ್ವಾಮಿ, ಇದುವರೆಗೆ ಆಶ್ರಮಕ್ಕೆ ಬೇಕಾದ ವಿಚಾರಗಳನ್ನು ತಮ್ಮಲ್ಲಿ ಹೇಳ್ತಾ ಇದ್ದೆ, ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾದ ವಿಚಾರಗಳು ಏನುಂಟು ಅದನ್ನು ನಿಮ್ಮಲ್ಲಿ ವರದಿ ಮಾಡ್ತಿದ್ದೆ. ಅದೆಲ್ಲವನ್ನು ನೀವು ಪೂರೈಸಿಕೊಟ್ಟಿದ್ದೀರಿ. ಇದಕ್ಕಿಂತ ಹೊರತಾಗಿ ನಮ್ಮದೊಂದು ಮನೆ ಅಂತ ಉಂಟಲ್ಲ. ಹೌದು. ಈ ಮನೆಯ ವಿಚಾರದಲ್ಲಿ ತಮಗೆ ಹೇಳಿದರೆ ಬೇಸರ ಆಗಲಿಕ್ಕಿಲ್ಲ ಅಲ್ಲ? ಅಂದ್ರೆ ಬೇಸರವಾಗುವ ವಿಷಯ ಉಂಟು ಅಂತ ಅರ್ಥ ಅಲ್ಲ. ಇದಕ್ಕಿಂತ ಭಿನ್ನವಾದದ್ದೊಂದು ಮುಕ್ತವಾಗಿ ಮಾತಾಡೋದಕ್ಕೆ ಅವಕಾಶ ಉಂಟೇ? ಖಂಡಿತ ಉಂಟು. ನನಗಂತೂ ಇವತ್ತು ಅನಧ್ಯಾಯದ ದಿವಸ ಅಲ್ವೇ? ಹಾಗಾದ್ರೆ ಒಂದು ಅಪೇಕ್ಷೆ ಇದೆ ಸ್ವಾಮಿ. ಏನದು ಸದ್ಬೋಧಿನಿ? ಅಂದು ಮೌನಿಯ ಪತ್ನಿ ಸದ್ಬೋಧಿನಿಯೋ
ಪತ್ನಿ ಜೀವಿತೇಶ, ಸದ್ಬೋಧಿನಿ, ಮಮ ಅಪೇಕ್ಷೆಗಳು ಬಹಳ ಇದೆ ಅಂತ ಇದುವರೆಗೆ ಕೇಳಿಕೊಂಡದ್ದಿಲ್ಲ. ಮನೆಯ ಗೃಹಿಣಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಸಕಾಲಕ್ಕೆ ತಿಳಿದು ಒದಗಿಸಿಕೊಟ್ಟವರು ತಾವಿದ್ದೀರಿ. ಏನನ್ನಾದರೂ ಕೇಳಬೇಕೆನ್ನುವಂಥ ಅಪೇಕ್ಷೆಯೇ ನನಗೆ ಮೂಡಿ ಬರಲಿಲ್ಲ ಅಂತ ಸಂದರ್ಭಗಳು ಒದಗಲಿಲ್ಲ. ಹಾಗಂತ ಅಪೇಕ್ಷೆಗಳು ಅವರಲ್ಲಿ ಇರುವುದಿಲ್ಲ ಅಂತಲ್ಲ. ಉಳಿದಂತೆ ಮನೆಯ ವ್ಯವಹಾರಗಳ ಹೊಣೆಗಾರಿಕೆಗೆ ಹೋಲಿಸಿ ನೋಡಿದಾಗ ಮನೆಯ ಹೆಣ್ಣು ಮಕ್ಕಳು ತಮ್ಮ ಅಪೇಕ್ಷೆಗಳನ್ನು ಹೊರಹಾಕುವುದು ತೀರಾ ಅಪರೂಪ. ಕಡಿಮೆ. ನಾನದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ನಮ್ಮ ಶಿಷ್ಯಂದಿರ ಮಧ್ಯೆ ನಾನು ಕಳೆದು ಹೋಗಿದ್ದೇನೆ. ಆಶ್ರಮ ಧರ್ಮಕ್ಕೆ ಸರಿಯಾದಂಥ ಜೀವನವನ್ನು ನಡೆಸುತ್ತಾ ಹೋದಾಗೆ ನಿಮಗಿರುವಷ್ಟೇ ಗೌರವವನ್ನು ನಮಗೆ ಈ ವಿದ್ಯಾರ್ಥಿಗಳು ನನಗೂ ಒದಗಿಸುತ್ತಾ ಇದ್ದಾರೆ ಅಲ್ವೇ. ಗುರುಮಾತೆ ಎನ್ನುವ ಹಾಗಿದ್ದ ಅವರ ಪೂಜ್ಯ ಭಾವ ಅವರನ್ನು ಕಂಡಾಗ ನನ್ನಲ್ಲಿನ ಎಲ್ಲವನ್ನು ಮರೆಸುತ್ತದೆ ಮತ್ತು ಅಳಿಸಿ ಹಾಕುತ್ತದೆ. ನಮ್ಮ ಬದುಕಿಗೆ ಪೂರ್ಣತೆಯನ್ನು ಕೊಡುವಂತಹದ್ದೇ ಅದಲ್ವೇ. ಹಾಗಾಗಿ ಯಾವುದೇ ಕಾಮನೆಗಳೇ ಉತ್ಪತ್ತಿ ಆಗುವುದಿಲ್ಲ, ಅವಕಾಶವೂ ಇಲ್ಲ. ಅದರ ಮುಂಭಾಗದಲ್ಲಿ ನಮ್ಮ ಸಣ್ಣ ಪುಟ್ಟ ಅವಶ್ಯಕತೆಗಳೆಲ್ಲ ಲುಪ್ತವಾಗಿ ಹೋಗ್ತವೆ. ಹೌದು ಸ್ವಾಮಿ. ಇವತ್ತು ನೀವು ನನ್ನಲ್ಲಿ ಮನಸ್ಸನ್ನು ಕೆದಕಿ ಕೇಳಿದ ಕಾರಣಕ್ಕಾಗಿ ಹೇಳಬೇಕಾದಂತ ಅಪೇಕ್ಷೆ ಮಾಡಿದ್ದೇನೆ. ಏನದು? ಹೇಳಬಹುದಲ್ಲ? ಸಮಯ ಇದೆಯಲ್ಲ? ಧಾರಾಳವಾಗಿ ಹೇಳು. ಅಪೇಕ್ಷೆಗಳು ಬಹಳಿಲ್ಲ. ಒಂದು ಸಣ್ಣ, ನೀನು ಹೀಗೆ ಕೇಳುವುದೇ ಅಪರೂಪವಲ್ವೇ? ಉಡುವುದಕ್ಕೆ ತೊಡುವುದಕ್ಕೆ ವಿಹಾರಕ್ಕಾಗಿ ಕೇಳುವುದಲ್ಲ. ನಮ್ಮ ಮಗು ಇದ್ದಾನಲ್ಲ, ಹೌದು, ಪುಟ್ಟ, ಆಶ್ರಮದೊಳಗೆ ಓಡಾಡಿ ಸನ್ಮಿತ್ರರನ್ನು ಬೆಳೆಸಿಕೊಂಡಿದ್ದಾನೆ. ಅವರದೇ ಒಂದು ಮಿತ್ರರ ವರ್ಗ ಇದೆ, ಕೌಮಾರ್ಯವಲ್ಲವೇ. ಅವರ ಜೊತೆ ಆಟ ಆಡುತ್ತಾ ಅವನಿಗೂ ಸಮಯ ಹೋದದ್ದು ಗೊತ್ತಾಗುವುದಿಲ್ಲ. ಅವನ ವಯೋಮಾನಕ್ಕೆ ಸಹಜವಾಗಿಯೇ ವರ್ತಿಸ್ತಾ ಇದ್ದಾನೆ. ಆದರೆ ಮಕ್ಕಳಿಗೆ ಹೊಸತನ್ನು ನೋಡಬೇಕೆನ್ನುವಂಥ ಅಪೇಕ್ಷೆ ಹೆಚ್ಚು. ಯಾಕಂದರೆ ಕಂಡದ್ದನ್ನೇ ನೋಡ್ತಾ ಇದ್ದ ಹಾಗೆ ಅದರ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ನಮ್ಮ ಎಲೆಮನೆಯಲ್ಲಿ ಸುತ್ತಾಡುತ್ತಾ ಆಶ್ರಮದ ಆ ಕಡೆ ಈ ಕಡೆ ಓಡಾಡಿ ಆಟವಾಡಿ ಅಭ್ಯಾಸ ಇದೆ. ಆ ಮಗುವಿಗೆ ಇದಕ್ಕಿಂತ ಹೊರತಾದದ್ದನ್ನೇನಾದರೂ ಒಂದು ಸ್ವಲ್ಪ ತೋರಿಸಬಹುದೇ? ಈ ಲೋಕಕ್ಕಿಂತ ಬೇರೆ ಒಂದು ಸ್ವಲ್ಪ ಇದೆ ಮಗು ಅಂತ ಹೇಳಿ ಒಂದಷ್ಟು ಲೋಕದ ಜ್ಞಾನ, ಬುದ್ಧಿಯಲ್ಲ, ಲೋಕ ವ್ಯವಹಾರದ ಜ್ಞಾನವನ್ನು ಹೇಳಿಕೊಡುವರೆ ಇದು ಬಹಳ ಸಕಾಲ ಅಂತ ನನಗನಿಸ್ತದೆ. ಅವನಿಗೆ ಅಷ್ಟೊಂದು ವಯಸ್ಸಾಗಿದೆ, ಆಗಲಿಲ್ಲ. ಆದರೂ ಕೂಡ ಇನ್ನೂ ಕೌಮಾರ್ಯವನ್ನು ದಾಟಿದ. ಈಗ ಹಸಿಮಣ್ಣು ಬೆತ್ತಿಗೆ ಬೇಕೆ ಹೇಗೆ ಹಾಗೆ ಮಾಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ಹಾಗಾಗಿ ನಮಗೆ ಬೇಕಾದಾಗ ಅವನ್ನು ರೂಢಿಸಿಕೊಳ್ಳಬಹುದು. ಪಿತೃಭಕ್ತಿಯಲ್ಲಿ ಹಿಂದಿಲ್ಲ, ಮಾತೃಭಕ್ತಿಯಲ್ಲಿ ಹಿಂದಿಲ್ಲ, ಹೌದು, ದೇವಭಕ್ತಿಯಲ್ಲೂ ಹಿಂದುಳಿಲಿಲ್ಲ. ಆ ಮಗುವಿಗೆ ನಿಮ್ಮ ಸಮಯಾವಧಾನತೆಯನ್ನು ಹೊಂದಿಸಿಕೊಂಡು ಪ್ರಸಂಗದ ಮಧ್ಯೆ ಬಿಡುವು ಮಾಡಿಕೊಂಡು ನಾವೊಂದು ಸ್ವಲ್ಪ ಹೊರಗಡೆ ಹೋದರೆ ಏನು ಅಂತ. ಆಶ್ರಮವನ್ನು ಬಿಟ್ಟು ಹೊರಗಡೆಗೆ ತೆರಳಬೇಕೆ? ಹೌದೌದು. ಪವಿತ್ರವಾದಂತಹ ಜ್ಯೋತಿರ್ಲಿಂಗಗಳೆಲ್ಲ ಇವೆ ಅಂತೆ. ಅದರದ್ದೆಲ್ಲ ಹೆಸರು ನಮ್ಮ ಮಗುವಿಗೆ ಬರ್ತದೆ, ಕಂಠಪಾಠ ಆಗಿದೆ. ಆದರೆ ಅದೇನು ಅಂತ ಸ್ಥೂಲವಾಗಿ ಅವನು ಪ್ರತ್ಯಕ್ಷವಾಗಿ ಕಾಣಲಿಲ್ಲ. ಪರಮ ಪವಿತ್ರವಾದಂಥ ನದಿಗಳ ಸಂಗಮ ಪ್ರದೇಶದಲ್ಲಿ ಹೋಗಿ ಆ ಮಗುವಿಗೆ ಸ್ಥಳ ಪುರಾಣವನ್ನು ವಿಶೇಷವನ್ನು ಅರುಹಿದ್ರೆ ಅದು ಬಹುಕಾಲ ಚಿತ್ತಭಿತ್ತಿಯಲ್ಲಿ ಉಳಿಯಬಹುದು ಅಂತ ನನ್ನ ಅಪೇಕ್ಷೆ. ಮಕ್ಕಳನ್ನು ವಿಹಾರಕ್ಕೋಸ್ಕರ ಹೊರಗೆ ಕರೆದುಕೊಂಡು ಹೋಗಬೇಕಾದ್ದು ಸಹಜವೇ. ಆದರೆ ನೀನು ಹೇಳಿದೆಯಲ್ಲ, ಆ ಅಧ್ಯಯನದ ಪ್ರವೃತ್ತಿ, ಅದಕ್ಕೆ ತಕ್ಕಂತಹ ವಯಸ್ಸು ಈಗಲೇ ಅವನದಲ್ಲ. ಆದರೂ ಮತ್ತೆ ಮೇಲಾಗಿ ವಿಶೇಷವಾದಂತಹ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಆವಾಸ ಇರುವಂತಹದ್ದು. ಗಂಗೆಗಿಂತ ಮಿಗಿಲಾದಂತಹ ತೀರ್ಥ ಇನ್ನೊಂದು ಕಡೆಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಕಾಶಿಗಿಂತ ಪ್ರಸಿದ್ಧವಾದ ಕ್ಷೇತ್ರ ಜಗತ್ತಿನಲ್ಲಿ ಇನ್ನೊಂದುಂಟೆ ಇಲ್ಲ. ಯಾವ ಪಾಪವೂ ಕಾಣುವುದಕ್ಕೆ ಸಿಗದೇ ಇರುವಂತಹ ಕ್ಷೇತ್ರ ಇದು. ಹೌದು, ಅಂತಹ ಸ್ಥಳದಲ್ಲಿ ನಾವಿದ್ದೇವೆ. ಇದನ್ನು ಬಿಟ್ಟು ಇದರಿಂದ ಹೊರಗೆ ಇದಕ್ಕಿಂತ ಒಳ್ಳೆಯ ಕ್ಷೇತ್ರ ವರಪ್ರಭಾಸ ಕ್ಷೇತ್ರ. ಅಲ್ಲಿ ಎಲ್ಲೆಲ್ಲಿಂದ ಜನರು ಬಂದು ಮಿಂದು ಮಡಿಯುಟ್ಟು ದೇವತಾರ್ಚನೆಯನ್ನು ಮಾಡಿ ಪುನೀತರಾಗ್ತಾರಂತೆ. ಪ್ರಭಾಸ ಕ್ಷೇತ್ರ ಪಶ್ಚಿಮ ನದಿ ಸಮುದ್ರ ತೀರದಲ್ಲಿರುವಂತ ಅಲ್ವೇ? ನಮ್ಮ ಮಗುವನ್ನು ಒಮ್ಮೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಮುಳುಗು ಹಾಕಿ ಬಂದರೆ ಹೇಗೆ? ಆ ಕ್ಷೇತ್ರವನ್ನೆಲ್ಲ ಮಗುವಿಗೆ ಪರಿಚಯಿಸಿಕೊಂಡು ಜೊತೆಗೆ ನಾವು ಒಂದಷ್ಟು ನೋಡಿದ ಹಾಗೆ, ಅಥವಾ ಈ ಆಶ್ರಮವನ್ನು ಬಿಟ್ಟು ಒಂದಷ್ಟು ಕಾಲ ಹೊರಗೆ ತಿರುಗುವ ಹಾಗೆ ಆದರೆ ಆ ಮಗುವಿಗೊಂದು ಬದಲಾವಣೆ ಸಿಗ್ತದೆ ಅಂತ ನನಗೆ ಅರ್ಥ ಆಯಿತು.
ನೀವೆಲ್ಲ ಹಾಗೆಯೇ. ಅಲ್ಲ, ಗಂಡ ಎಲ್ಲಿಗೂ ಕರ್ಕೊಂಡು ಹೋಗುದಿಲ್ಲ ಅಂತ ಅನ್ನೋದು ನನ್ನ ಆರೋಪವೇ ಅಲ್ಲ, ಅಲ್ಲ. ಕಾರಣ ಕೊಡುವುದು ಮಕ್ಕಳದ್ದು. ಆ, ಆಸೆ ನಿಜವಾಗಿ ಹುಟ್ಟುವುದು ತಮ್ಮ ಮನಸ್ಸಿನಲ್ಲಿ. ಆ. ನಮ್ಮ ಮಗ ಏನಾದರೂ ನಿನ್ನಲ್ಲಿ ಆ ಬಗೆಯ ಬೇಡಿಕೆಯನ್ನು ಇಟ್ಟದ್ದಿಲ್ಲ. ಅಲ್ಲ, ಮಗುವನ್ನು ಕರ್ಕೊಂಡು ಹೋಗುವ ಅಂತ. ಹಾಗಾದ್ರೆ ನಿನಗೆ ಅದು ಕಾಣುವಂತಹದ್ದು. ಆ, ಕೆಲವೊಮ್ಮೆ ಸಿಹಿ ತಿನ್ನಬೇಕು ಅಂತ ಮನೆಯಲ್ಲಿ ಆಸೆಯಾದಾಗ ಆ, ಮಗು ಕೇಳ್ತಾ ಇದೆ, ಹಲವು ದಿವಸ ಆಯ್ತಮ್ಮ ಪಾಯಸ ಊಟ ಮಾಡದೆ, ಏನಾದರೂ ಪಾಯಸ ಈ ದಿವಸ ಮಾಡ್ತೀಯ. ಕೇಳುವುದು ಮಗು ಅಲ್ಲ, ಆ, ಆಸೆ ಉಂಟಾದದ್ದು ತಾಯಿಗೆ. ಆ. ಒಳ್ಳೆಯದದು. ಕೇವಲ ತನಗೆ ಮಾತ್ರ ಅಲ್ಲ, ತನ್ನ ಮಗುವಿಗೆ ಅದನ್ನು ಉಣ್ಣಿಸಬೇಕು ಎನ್ನುವ ಆಸೆಯೂ ಉಂಟಲ್ಲ. ಅಲ್ಲ, ಅದರಿಂದ ಇನ್ನೊಂದು ಸ್ವಾರ್ಥವೂ ಉಂಟು. ಏನದು? ನಾವು ಮೂವರೇ ಆ, ಮಾತ್ರ ಹೋದದ್ದಿಲ್ಲ. ಹಾ. ಹಾಗಾಗಿ ನಾವು ಸಂಸಾರ ಅಂತ ನಮ್ಮನ್ನು ಪುಟ್ಟ ಪ್ರಪಂಚವನ್ನು ಆ. ಒಂದಟ್ಟು ತೆರೆದುಕೊಳ್ಳುವ ದೃಷ್ಟಿಯಿಂದ ಪ್ರವಾಸ ಕ್ಷೇತ್ರದ ಕಡೆಗೆ. ಅಲ್ಲ, ಒತ್ತಾಯ ಇಲ್ಲ ಇದರಲ್ಲಿ. ತಮಗೆ ಸಮಯಾವಕಾಶ ಉಂಟು ಅಂತಾದರೆ, ನೀವು ಸಮಯ ಹೊಂದಿಸಿಕೊಳ್ತೀರಿ ಅಂತಾದರೆ ಮಾತ್ರ ಹೋಗು. ಇಲ್ಲ, ನನಗೆ ದೊಡ್ಡ ಒತ್ತಡ ಇಲ್ಲ ಇದೆ. ನೀನು ಒತ್ತಾಯ ಮಾಡಿ ನನ್ನಿಂದ ಪಡೆದುಕೊಳ್ಳಬೇಕಾದಂತಹ ಅಗತ್ಯವೂ ಹೌದು. ಅಗತ್ಯ ಬರಬಾರದು ಸದ್ಬೋಧಿ. ಒತ್ತಡವೂ ಇಲ್ಲ. ಯಾಕಂದ್ರೆ ನೀನು ಸದ್ಬೋಧಿನಿ, ನಿನ್ನ ಹೆಸರೇ ಹಾಗೆ ಹೇಳ್ತದೆ. ಹೌದು. ನಿನ್ನದಾದ ಧರ್ಮವನ್ನು ನೀನು ತಿಳಿದವಳು. ಆದರೂ ಹೀಗೊಂದು ಅಪೇಕ್ಷೆಯನ್ನು ನೀನು ಮುಂದಿಟ್ಟಿದ್ದೀಯಾ ಅಂತಂದ್ರೆ ಅದನ್ನು ಈಡೇರಿಸಬೇಕಾದ್ದು ನನ್ನ ಧರ್ಮವೇ ಅಲ್ವೇ? ಇದೇ ಪಕ್ಷ ಆ, ನಾಡದು ಅಮಾವಾಸ್ಯೆ ಬರುವಂತಹದ್ದಲ್ವೇ? ಹೌದೌದು. ಸಮುದ್ರ ಸ್ನಾನಕ್ಕೆ ಪ್ರಶಸ್ತವಾದ ದಿನ. ಅದೇ ಕೆಲವರ ತಿಥಿಗಳಲ್ಲಿ ಹೋಗಿ ಮುಳುಗು ಹಾಕ್ತಾರೆ ಅಂತ ಕೇಳಿದ್ದೆ. ಮತ್ತೆ ಹಿಂದಿನ ಮುಂದಿನ ದಿವಸ ಅನಧ್ಯಾಯಗಳಿವೆ. ಹೌದು. 3 ದಿವಸದ ಅವಕಾಶ ಸಿಗುತ್ತದೆ. ಆ, ಆಶ್ರಮಕ್ಕೆ ಪರ್ಯಾಯವಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿ ನಾವು 3 ಮಂದಿ 3 ದಿನದ ಮಟ್ಟಿಗೆ ಪ್ರವಾಸ ಕ್ಷೇತ್ರಕ್ಕೆ ಹೋಗಿ ನಮ್ಮ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಮತ್ತೆ ಹಿಂದೆ ಬರೋಣ. ಹಾಗಾದ್ರೆ ನನ್ನ ಅಭಿಪ್ರಾಯ ಸರಿ ಅಂತ ಆಯ್ತು. ಒಳ್ಳೆಯದು. ಆ, ನೀನು ಹೇಳಿದ ಹಾಗೆ ಮಗನಿಗೂ ಹೊಸತನ್ನು ಕಾಣುವುದಕ್ಕೆ ಕಾಣುವ ಅವಕಾಶ. ಅವಕಾಶ. ಹೌದು. ನೀನು ಇನ್ನು ಯಾವಾಗ ಏನು ಹರಕೆ ಹೊತ್ತಿಕೊಂಡಿದ್ದೀಯೋ, ಅದು ಹೆಣ್ಣು ಮಕ್ಕಳು ಹರಕೆ ಹೊತ್ತುಕೊಳ್ಳೋದು ಗೊತ್ತಾಗುವುದಿಲ್ಲ. ಹರಿಕೆ ಅಂತ ಅಲ್ಲ, ಅದು ಯಾವತ್ತೋ ಒಂದು ಸಲ ಹೇಳುವುದು. ನಾನು ಆ ಮಗುವನ್ನು ಹೆರುವ ಆ ಸಂದರ್ಭದಲ್ಲಿ ಕಾಲಕ್ಕೆ ಹೇಳಿಕೊಂಡದ್ದು. ನಾನೇ ಹೇಳಿಕೊಂಡದ್ದು. ಹೇಳುವುದು ಯಾವಾಗ? ಮಗನ ಮದುವೆಗಾಗುವಾಗ ಹೇಳುವುದು ಅದನ್ನು. ನನ್ನದು ಹಾಗಲ್ಲ. ಈಗೊಂದು ಸಮಯ ಅವಕಾಶ ಕೂಡಿ ಬಂದಾಗ, ಸಂದರ್ಭ ಒದಗಿ ಬಂದಾಗ ಹೋದ್ರಾದೀತು ಅಂತ ಮನಸ್ಸಿನ ಆದೀತು. ನಿನ್ನ ಮನಸ್ಸಿನ ಸಂಕಲ್ಪ ಈಡೇರಲಿ. ಸರಿ. ಸರಿಯಾಗಿ ನಾಡ್ತು ಚತುರ್ದಶಿಯ ಹಿಂದಿನ ದಿವಸ ಸಂಜೆಯ ಹೊರಟು ಬಿಡೋಣ. ಒಳ್ಳೆಯದು. ಹಾಗೆ ಹಾಗೆ. ವರಪ್ರಭಾಸ ಕ್ಷೇತ್ರದೆಡೆಗೆ ಸಾಂದೀಪನಿ ಗುರು ಸತಿ ಸುತರ ಕೂಡಿ ಬರುದರು ಪರಮ ಪಾವನದ ದೇಗುಲದೊಳ್ ಉದ್ಭವಿಸಿ ಪರಮ ಪಾವನದ ದೇಗುಲದೊಳ್ ಉದ್ಭವಿಸಿ ಮೆರೆದಿರುವ ಶಿವನಾತ್ಮಲಿಂಗ ಮೆರೆದಿರುವ ಶಿವನಾತ್ಮಲಿಂಗ ಧರೆಯೊಳಗೆ 12 ಹರನ ಜ್ಯೋತಿರ್ಲಿಂಗ ಧರೆಯೊಳಗೆ 12 ಹರನ ಜ್ಯೋತಿರ್ಲಿಂಗ ಇರಲಿದು ಶ್ರೀ ಸೋಮನಾಥ ಪೆಸರಿಂದಿಹುದು ಶ್ರೀ ಸೋಮನಾಥ ಪೆಸರಿಂದಿಹುದು ಮೆರೆವ ಶರದಿಯ ತಡದ ಮೇಲಗತಿ ಭವದ ಸಂಸಾರ
ಇದಹುದು ಸತಿಗೆ ಮೆರೆವ ಶರದಿಯ ತಟದ ಮೇಲಗತಿ ವೈಭವದ ಸನ್ನಿಧಿ ಇದಹುದು ಸತಿಗೆ ವರಪ್ರಭಾಸ ಕ್ಷೇತ್ರದಿಡೆಗೆ ಆ ಸದಿಯೇ ಸತಿ ಸುಬೋಧಿನಿ, ಸ್ವಾಮಿ. ಏನಚ್ಚರಿ, ಹ, ನಿನಗೂ ಅನುಭವಕ್ಕೆ ಬರ್ತಾ ಇಲ್ಲವೇ? ವಿಶೇಷವಾದ ಲೋಕದಲ್ಲಿದ್ದೇನೆ ಅಂತ ನನಗನಿಸ್ತು. ಸುಂದರವಾದಂತಹ ಶಿವಕ್ಷೇತ್ರಕ್ಕೆ ಪ್ರವೇಶಿಸಿದಾಗ ಹ, ಸಿಗಬೇಕಾದ ಯಥಾರ್ಥ ಅನುಭವವೇ ಇದು. ಹೌದು, ಅವರ್ಣನಾತೀತ. ಅದು ನಮಗೆ ಭಾಸವಾಗಬೇಕು ತಾನಾಗಿ. ಹೌದು, ಎಲ್ಲಿ ಆ ಬಗೆಯ ಶಿವನ ಅಸ್ತಿತ್ವದ ಭಾಸ ಉಂಟಾಗುತ್ತದೆಯೋ ಹ, ಅದುವೇ ಪ್ರಭಾಸವಲ್ವೇ? ಹೌದು, ಹೌದು, ಹೌದು. ಶಿವನು ಸಾಕ್ಷಾತ್ ಉದ್ಭವಿಸಿದಂತಹ ಸ್ಥಳ ಇದು. ಹ, ಹ, ಅವನ ಆತ್ಮಲಿಂಗ ಇಲ್ಲಿ ನೆಲೆಯಾಗಿದೆ. ಹ, ವಿಸ್ತಾರವಾದಂತಹ ಜಲಧಿ ಹ, ಹಬ್ಬಿರುವುದನ್ನು ನೋಡು. ಹ, ಅದರ ತೆರೆಗಳು ಒಂದರ ಹಿಂದೆ ಒಂದರಂತೆ ಈ ಕಡೆಗೆ ಬರುವಂತಹದ್ದು. ಹ, ಇಲ್ಲಿರುವಂತಹ ಈ ಶಿವಲಿಂಗದ ಅಭಿಷೇಕವನ್ನು ಮಾಡುವುದಕ್ಕೆ ಸಮುದ್ರ ಜಲ ತಾನಾಗಿ ಈ ಕಡೆಗೆ ನುಗ್ಗಿ ಬರ್ತಾ ಇದೆಯೋ ಎನ್ನುವ ಹಾಗೆ ಹೌದು, ಹೌದು, ದಡವನ್ನು ಮುಟ್ಟಿ ತನ್ನ ನಮನವನ್ನು ಸಲ್ಲಿಸಿ ಮತ್ತೆ ಹಿಂದೆ ಹೋಗುತ್ತದೆ. ಹೌದು, ಹೌದು ದೇವರೇ. ಶಿವನ ಅಸ್ತಿತ್ವವೇ ಹಾಗೆ. ಹ, ಸಾಧಾರಣವಾಗಿ ಉಳಿದ ದೇವರುಗಳನ್ನು ನಾವು ಕಂಡು ಗುರುತಿಸಿ ಪೂಜಿಸಿದಂತೆ ಮೂರ್ತವಾದಂತಹ ಮೂರ್ತಿ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುವವನು ಅವನಲ್ಲ. ಶಿವನಿ ಹಾಗಾದರೆ ಶಿವನ ಸ್ವರೂಪ ಏನು? ಏನು? ಅವ ಜ್ಞಾನ ಸ್ವರೂಪನಾದವ, ಹ, ಜ್ಞಾನ ಗಮ್ಯನೂ ಹೌದವ. ಹ, ಅಂದರೆ ಅವನ ಸ್ವರೂಪವೇ ಜ್ಞಾನ ಅಂತಾದ ಮೇಲೆ ಹ, ಅವನನ್ನು ಸಾಕ್ಷಾತ್ಕರಿಸಬೇಕು ಅಂತಾದ್ರೆ ಹ, ಅದಕ್ಕೂ ಜ್ಞಾನದ ಮಾರ್ಗವೇ ಅಲ್ವೇ ಹೌದು, ಕಾರಣವಾಗುವಂತಹದ್ದು. ಹೌದು, ಹಾಗಾದರೆ ಜ್ಞಾನ ಮಾರ್ಗದಲ್ಲಿ ಸಾಗುವುದರ ಮೂಲಕ ಹ, ಜ್ಞಾನ ರೂಪನಾದ ಅವನನ್ನು ಕಾಣುವುದಕ್ಕಾಗುತ್ತದೆ. ಹ. ಆ ಜ್ಞಾನ ಯಾವುದು? ಯಾವುದು? ನಾವು ಯಾವತ್ತೂ ನಮ್ಮ ಮಕ್ಕಳಿಗೆ ಅದನ್ನೇ ಗುರುಕುಲದಲ್ಲಿ ಹೇಳಿಕೊಡುವಂತಹದ್ದಲ್ಲ, ಬೋಧನೆ ಮಾಡ್ತೇವೆ. ಅದುವೇ ಬೆಳಕು ಹ, ಅಲ್ಲವೇ? ಮನಸ್ಸಿನ ಕತ್ತಲೆಯನ್ನು ಕಳೆಯುವಂತಹ ಬೆಳಕನ್ನೇ ಜ್ಞಾನ ಅಂತ ನಾವು ಕರೆಯುತ್ತೇವೆ. ಅಂದರೆ ಭಗವಂತ ಶಂಕರ ದೇವ ಆ ಬೆಳಕಿನ ಸ್ವರೂಪದಲ್ಲೇ ಕಾಣಿಸಿಕೊಳ್ಳುವವ. ಬೆಳಕಿನ ಸ್ತಂಭವಾಗಿ ಅವ ದರ್ಶನವನ್ನು ಕೊಡ್ತಾನೆ. ಭಕ್ತರಿಗೆ ಮೊದಲು ಕಾಣಿಸಿಕೊಳ್ಳುವಂತಹದ್ದು ಬೆಳಕಿನ ಒಂದು ಉಂಡೆ. ಆ ಬೆಳಕಿನ ಉಂಡೆಯೇ ಲಿಂಗವಾಗಿ ಕಾಣುತ್ತದೆ. ಹಾಗಾದ್ರೆ ಯಾವುದರ ಲಿಂಗ? ಯಾವುದೋ ಶಿಲೆಯ ಲಿಂಗವಲ್ಲ, ಮತ್ತೆ ಅದು ಜ್ಯೋತಿಯ ಲಿಂಗವೇ ಹೌದಲ್ಲ? ಜ್ಯೋತಿರ್ಲಿಂಗ. ಆದ್ದರಿಂದಲೇ ಅದಕ್ಕೆ ಜ್ಯೋತಿರ್ಲಿಂಗ ಎನ್ನುವ ಹಾಗೆ ಹೆಸರು. ಹೀಗೆ ಎಷ್ಟು ಕಡೆಗಳಲ್ಲಿ ಅವ ಬೆಳಕಿನ ಸ್ವರೂಪವಾಗಿ ಕಾಣಿಸಿಕೊಂಡಿದ್ದಾನೋ ಹೇಳುವುದಕ್ಕಿಲ್ಲ. ನಮ್ಮ ಪುರಾಣಗಳಲ್ಲಿ ವಿವರಿಸುವ ಹಾಗೆ 64 ಕಡೆಗಳಲ್ಲಿ ಜ್ಯೋತಿರ್ಲಿಂಗಗಳು ಇದ್ದಾವಂತೆ. ಅದರಲ್ಲಿ ಪ್ರಸಿದ್ಧವಾದದ್ದು 12 ಜ್ಯೋತಿರ್ಲಿಂಗಗಳು. 12 ಜ್ಯೋತಿರ್ಲಿಂಗಗಳು ಜಗತ್ ಪ್ರಸಿದ್ಧವಾದದ್ದು. ಅವುಗಳಲ್ಲಿ ಒಂದರ ತಾಣದಲ್ಲಿ ನಾವಿದ್ದೇವೆ. ಹಾಗಾದ್ರೆ ಎಂತಹ ಸ್ಥಳಕ್ಕೆ ನಾವು ಬಂದಿದ್ದೇವೆ? ಶಿವ ಸಾಮೀಪ್ಯವೇ ದೊರಕಿದ ಹಾಗಾಯ್ತು. ನೀನು ನನಗೆ ಪ್ರೇರಣೆಯನ್ನು ಕೊಟ್ಟಾಗ ನಿನ್ನ ಅಪೇಕ್ಷೆಯನ್ನು ಈಡೇರಿಸಬೇಕಲ್ಲ ಎನ್ನುವ ಕಾರಣಕ್ಕೆ ನಾನು ಹೊರಟರು. ಇಲ್ಲಿಗೆ ಬಂದ ಮೇಲೆ ಬಂದದ್ದು ಒಳ್ಳೆದಾಯಿತು ಅಂತಲೇ ಕಾಣುವ ಹಾಗಾಗುತ್ತೆ. ಸಾರ್ಥಕ ಆಯಿತು ಅಲ್ವೇ? ಅಂತಹ ಬೆಳಕಿನ ನೆಲೆಯ, ಬೆಳಕಿನ ಸೆಲೆಯ ಮುಂಭಾಗದಲ್ಲಿದ್ದೇವೆ. ಇಲ್ಲಿರುವಂತಹ ಈ ಆತ್ಮಕ್ಕೆ ಸೋಮನಾಥಲಿಂಗ ಎನ್ನುವ ಹಾಗೆ ಹೆಸರು. ಸಾಕ್ಷಾತ್ ಸೋಮ ಅಂದರೆ ಚಂದ್ರನಿದ್ದಾನಲ್ಲ, ಹೌದು, ಅವನಿಗೆ ಕ್ಷಯರೋಗ ಬಾಧಿಸಿದಾಗ ಆ ಕ್ಷಯರೋಗದಿಂದ ನಿವೃತ್ತಿಯನ್ನು ಪಡೆಯುವುದಕ್ಕೆ ಎಲ್ಲಿ ಬಂದು ಸಮುದ್ರ ಸ್ನಾನ ಮಾಡಿ ಶಿವನನ್ನು ಭಜಿಸಿದನಂತೆ. ಆಗ ಚಂದ್ರನಿಗೆ ಬೆಳಕಿನ ರೂಪದಲ್ಲಿ ದರ್ಶನವನ್ನು ಕೊಟ್ಟಂತಹ ಪರಮಶಿವ ಮತ್ತಲ್ಲೇ ಲಿಂಗ ರೂಪದಲ್ಲಿ ನೆಲೆಯಾದ.
ಸೋಮನಾಥ ಲಿಂಗ ಅಂದರೆ ಚಂದ್ರನಿಂದಲೇ ಸ್ಥಾಪಿತವಾದಂತಹ ಲಿಂಗ ಇದು. ಹ. ಇಲ್ಲಿರುವಂತಹ ತೀರ್ಥಕ್ಕೂ ಹ. ಸೋಮತೀರ್ಥ ಎನ್ನುವ ಹಾಗೆಯೇ ಹೆಸರು. ಓಹೋ. ಆ ತೀರ್ಥದಲ್ಲಿ ಅಗ್ನಿ ಪ್ರತಿಷ್ಠಿತನಾಗಿದ್ದಾನೆ. ಹ. ಅಗ್ನಿ ಅಂದರೆ ಅಗ್ನಿದೇವ. ಹ. ಆದ್ದರಿಂದ ಯಾರು ಈ ಸೋಮತೀರ್ಥದಲ್ಲಿ ಸ್ನಾನ ಮಾಡ್ತಾರೆಯೋ ಹ. ಅವರಿಗೆ ಅಗ್ನಿಷ್ಠೋಮ ಯಾಗ ಮಾಡಿದಂತಹ ಪುಣ್ಯ ಪುಣ್ಯ ಸಿಗುತ್ತದೆ ಬರ್ತದೆ. ಅಂತ ಹ. ಹೇಳ್ತಾರೆ. ಎಂತಹ ಸ್ಥಳಕ್ಕೆ ನಾವು ಬಂದಿದ್ದೇವೆ ನೋಡು. ಹೌದೌದು. ಹೌದಲ್ಲ? ಹ. ಹಾಗಾದ್ರೆ ಇಲ್ಲಿ ಬಂದ ಮೇಲೆ ಹ. ಇಲ್ಲಿಯ ಸ್ಥಳ ಪುರಾಣ ಇಷ್ಟು ವಿಶೇಷವಾಗಿರುವಾಗ ಹ. ನಾವು ನಾವು ಸರಿಯಾದಂತಹ ಕಾಲಕ್ಕೆ ಬಂದಿದ್ದೇವೆ. ಹೌದು. ಇಲ್ಲಿ ಬಂದು ಸೇರಿರುವಂತಹ ಈ ಯಾತ್ರಿಕರು ಭಕ್ತ ವೃಂದವನ್ನು ಸಮೂಹವೇ ತುಂಬಾ ಇದೆ. ಎಲ್ಲರೂ ಕೂಡ ಸಮುದ್ರದ ಕಡೆಗೆ ಸ್ನಾನಕ್ಕೋಸ್ಕರವಾಗಿ ಸಾಗುತ್ತಾ ಇದ್ದಾರೆ. ಹೌದು. ನಾವು ಆ ಕಡೆಗೆ ಸಾಗಬೇಡುವೆ ಸದ್ಗುರುಗಳೇ? ಮಗುವಿನ ಕೈ ಹಿಡ್ಕೊಂಡು ಹೋಗೋಣ. ಬೇರೆ ಏನಾದರೂ ಕೇಳುವುದಕ್ಕಿದೆಯೇ ಈ ಉಂಟು ಸಂದರ್ಭದಲ್ಲಿ? ದೇವರೇ. ಏನದು? ಸದ್ಬೋಧಿನಿಯೋ ಕೇಳುತ್ತಾಗ ಜಿಜ್ಞಾಸೆಯಿಂದೆದ್ದು ಪ್ರಶ್ನಿಸಿದಳು ಬೇಗ. ಜಿಜ್ಞಾಸೆಯಿಂದೆದ್ದು ಪ್ರಶ್ನಿಸಿದಳು ಬೇಗ. ದ್ವಾದಶ ಜ್ಯೋತಿರ್ಲಿಂಗಗಳ ಹೆಸರು, ದ್ವಾದಶ ಜ್ಯೋತಿರ್ಲಿಂಗಗಳ ಹೆಸರು ಮೇಲ್ಪ್ರಾದುರ್ಭವಿಸಿದ ಪುರಗಳ ಪೇಳೆಂದಳು. ಸದ್ಬೋಧಿನಿಯೋ ಕೇಳುದಾಗ ಪ್ರಶ್ನಿಸಿದಳು ಬೇಗ. ಪತಿದೇವ, ಸದ್ಬೋಧಿನಿ. ನಮ್ಮ ಪುತ್ರನ ಕೈ ಹಿಡಿದುಕೊಂಡು ಸಮುದ್ರ ಪ್ರವೇಶ ಮಾಡುವಂತಹ ಕಾಲಕ್ಕೆ ಆ, ನನ್ನ ಮನಸ್ಸಲ್ಲಿ ಕೆಲವೊಂದು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಹೌದೇ? ಪ್ರಶ್ನೆಗಳು ಜಿಜ್ಞಾಸೆಯು ಅರ್ಥ ಆಗುವುದಿಲ್ಲ. ಆ, ಪ್ರಾಯಶಃ ಇಂಥ ಪ್ರದೇಶದಲ್ಲಿ ನಿಂತಾಗ ಆ, ನಮಗೆ ಜ್ಞಾನರಂಧ್ರಕ್ಕೆ ವಿಶೇಷ ಕೆಲಸ ಸಿಗ್ತದೆ. ಅದು ಕೇಳಬೇಕು, ಇದು ಕೇಳಬೇಕು, ಅದು ಸರಿಯೋ, ಇದು ಸರಿಯೋ, ಅದು ಹಾಗೆಯೋ, ಇದು ಹೀಗೆಯೋ ಎನ್ನುವ ಪ್ರಶ್ನೆಗಳು ಮಕ್ಕಳಲ್ಲಿ ಆ ಕುತೂಹಲ ಸಹಜವಾಗಿಯೇ ಇರ್ತದೆ. ಹ, ಹ. ಒಂದು ಕಡೆಗೆ ಕರೆದುಕೊಂಡು ಹೋದೆವು ಅಂತಾದ್ರೆ ಹ, ಅವರ ಪ್ರಶ್ನೆಗಳನ್ನು ಉತ್ತರಿಸುವುದೇ ನಮಗೊಂದು ಕೆಲಸವಾಗಿ ನೂರಾರು ಇರ್ತದೆ. ಅಲ್ಲವೇ? ನನಗೂ ಹಾಗೆ. ಆದರೆ ಇಲ್ಲಿ ನಮ್ಮ ಮಗನಲ್ಲ, ನೀನು ಕೇಳ್ತಾ ಇದ್ದೀಯಲ್ಲ. ಒಂದೊಂದೇ ಹೆಜ್ಜೆ ಹಾಕ್ತಾ ಮುಂದೆ ಬಂದ ಹಾಗೆ ಹೊಸ ಸ್ಥಾನಕ್ಕೆ ಹೋದಾಗ ಹ. ಎಲ್ಲರೂ ಮಕ್ಕಳಾಗುತ್ತಾರೆ. ಆಗ್ತಾರೆ. ಆಗುತ್ತಾರೆ ಅಲ್ಲ, ಹ. ಆಗಬೇಕು ಸದ್ಬೋಧಿನಿ. ಅದೇ ಈ ಮಹಾನ್ ಲಿಂಗದ ಮುಂದೆ ನಾವಿನ್ನೇನು ಬರೇ ತೃಣ ಅಂತ ನಮಗೆ ಸ್ಪಷ್ಟ ಆಯಿತು. ಒಂದು ಲಿಂಗದಲ್ಲಿ ನೀವಿಷ್ಟು ವಿಷಯವನ್ನು ಪ್ರತಿಷ್ಠಾಪಿಸಿ ಹ್ಮ್. ನನಗೆ ವಿವರಿಸಿದ್ದೀರಿ. ಅದನ್ನು ಕೇಳುತ್ತಾ ಕೇಳುತ್ತಾ ನಾನು ಮಗ್ನಳಾಗಿ ಹೋದೆ. ಹ್ಮ್. ಜೊತೆಯಲ್ಲೇ ನನಗನಿಸುವುದು, ಏನು? ಆರಂಭದಲ್ಲಿ ಹೇಳಿದರೆ 64 ಕಡೆಗಳು ಶಿವಲಿಂಗಗಳಿದ್ದಾವೆ. ಹಾ, ಅನಂತರ ಅದರಲ್ಲಿ ಲೋಕಪ್ರಸಿದ್ಧವಾದದ್ದು ದ್ವಾದಶವನ್ನು ಹೆಸರಿಸಿದ್ದು. ಹೌದು. ಮತ್ತು ಈ ಒಂದು ಕ್ಷೇತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನನಗೆ ತಿಳಿಸಿದ್ದೀರಿ. ಹಾ, ಒಂದು ಜ್ಯೋತಿರ್ಲಿಂಗದ ವಿಷಯಕವಾಗಿ ಇಷ್ಟೆಲ್ಲ ಇದ್ದರೆ ಇನ್ನು ಉಳಿದಂತೆ ಮುಂದೆ ನಾವು ಅಧ್ಯಯನ ಮಾಡ್ತಾ ಹೋದರೆ ನನಗನಿಸುವುದು ನಮ್ಮ ಜೀವಮಾನ ಸಾಲದು. ಅಟ್ಟಿದೆ. ನಮ್ಮ ಭರತಖಂಡವೇ ಹಾಗೆ ಸದ್ಬೋಧಿನಿ. ಇದರ ಅಂಗುಲ ಮಣ್ಣು ಕೂಡ ಅದು ಶಿವ ಸ್ಪರ್ಶದಿಂದ ಪುನೀತವಾದದ್ದು. ಇಡೀ ಭರತಖಂಡವನ್ನೇ ಒಂದು ದೇವಮಂದಿರ ಎನ್ನುವ ಹಾಗೆ ನಾವು ಕಂಡುಕೊಂಡರೂ ತಪ್ಪಿಲ್ಲ. ಜಗದೀಶ್ವರನಾದಂತಹ ಶಿವ ಎಲ್ಲ ಕಡೆಗೆ ಇದ್ದಾನೆ. ಸರ್ವವ್ಯಾಪ್ತನಲ್ಲವೇ ಅವ ಸ್ವಾಮಿ, ವ್ಯೋಮಕೇಶನಲ್ಲವೇ? ಹಾಗಿದ್ರೆ ಆಕಾಶ ಭೂಮಿಗಳನ್ನು ಒಂದು ಮಾಡಿ ನಿಲ್ಲಬಂತ ಪರಮೇಶ್ವರ ಸ್ವಾಮಿ ಇವತ್ತು ಜಗವ್ಯಾಪಿಯಾಗಿದ್ದ. ಜ್ಯೋತಿರ್ಲಿಂಗ ಸ್ವರೂಪನಾಗಿ ಅಲ್ಲಲ್ಲಿ ಭಕ್ತರಿಗೆ ಒಲಿದು ತಾನು ಸ್ಥಾಪನೆಯಾಗಿದ್ದಾನೆ ಅಂತಾದರೆ ಅಂತಹ ಭಕ್ತರಿನ್ನೆಷ್ಟು ಪುಣ್ಯವಂತರು ಅಂತ ನನಗನಿಸುವುದು. ನಮ್ಮ ಎಲೆಮನೆ ಬರೇ ಸಣ್ಣದು ಅಂತ, ನೋಡುವುದಕ್ಕೆ ಮಾತ್ರ ಸಣ್ಣದಲ್ಲ. ನಾವು ತಿಳ್ಕೊಂಡಾಗ ನಮ್ಮ ಜ್ಞಾನದ ಪರಿಧಿಯನ್ನು ಅದರೊಳಗೆ ನಿಲ್ಲಿಸಿದೆ. ಇಲ್ಲಿಗೆ ಬಂದಾಗ ಈ ಕಡಲನ್ನು ಕಂಡಾಗ ನಮ್ಮ ಒಡಲು ತೆರೆದುಕೊಳ್ಳುತ್ತದೆ. ನನಗನಿಸುವುದು ನಾವು ಓದಿದ್ದು ಕಡಿಮೆ ಆಯಿತು ಅಂತ. ತಿರುಗುತ್ತಾ ಕೋಶದ ವೃದ್ಧಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ತಿರುಗುವುದೇ ಅದಕ್ಕೋಸ್ಕರ ಅಲ್ವೇ? ನನಗೆ ಅರ್ಥ ಆಯಿತು. ಕೋಶ ಓದಬೇಕು, ದೇಶ ಸುತ್ತಬೇಕು ಅಂತ ಆ ಕಾರಣಕ್ಕೆ ಬಂದದ್ದು. ಹುಡುಕುತ್ತಾ ಹೋದಂತೆ ಹೊಸ ವಿಷಯಗಳು ತೆರೆದುಕೊಳ್ತಾ ಹೋಗುತ್ತದೆ.
ಪುಣ್ಯ ಮಾತೆಯ ಗರ್ಭದಲ್ಲಿ ಏನೆಲ್ಲ ಉಂಟು ಏನೆಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದುವೇ ಸೃಷ್ಟಿಯ ವೈಶಿಷ್ಟ್ಯ ಅಲ್ವಾ? ಸಾಗರವನ್ನು ಬಗೆಯುತ್ತಾ ಹೋದಾಗೆ ಬಹಳಷ್ಟು ವಿಷಯಗಳು ಸಿಗುತ್ತವೆ. ಹೇಳು. ಪ್ರಕೃತಿಯನ್ನು ಅರಿಯುತ್ತಾ ಹೋದಾಗೆ ಇನ್ನೂ ತಿಳ್ಕೊಳ್ಳೋದಕ್ಕೆ ವಿಚಾರ ಇದೆ. ಸ್ವಾಮಿ, ಒಂದು ಜ್ಯೋತಿರ್ಲಿಂಗದ ಬಗ್ಗೆ ಇಷ್ಟು ದೊಡ್ಡ ಕಥೆಗಳಿದ್ರೆ ನನಗೊಂದೆರಡು ವಿವರಿಸ್ಬೋದಾ? ನಿನಗೆ ಇದೊಂದನ್ನು ಕೇಳಿದ ಆಗ ಮೊದಲು ಕೇಳಿದಂತಹ ನೆನಪು. ಆದ್ದರಿಂದ ಪ್ರಭಾಸ ತೀರ್ಥ ಹಲವು ಮಂದಿಯ ಬಾಯಿಯಲ್ಲಿ ಕೇಳಿದ ಕಾರಣ ಒಮ್ಮೆ ಹೋಗಬೇಕು, ಅದೊಂದನ್ನೇ ಮನಸ್ಸಿನಲ್ಲಿ ಸಂಕಲ್ಪವನ್ನಾಗಿರಿಸಿಕೊಂಡಿದ್ದಿ. ಮುಳುಗು ಹಾಕಬೇಕು ಅಂತ. ನಾನಿನ್ನೀಗ ಉಳಿದ ಜ್ಯೋತಿರ್ಲಿಂಗಗಳ ಬಗೆಗೂ ಹೇಳಿದ್ರೆ ನಾವಿನ್ನು ವರ್ಷಕ್ಕೆ 12 ಸಲ ಹೀಗೆ ಯಾತ್ರೆಗೆ ಹೊರಡಬೇಕಾದೀತೋ ಏನೋ. ಹಾಗೆ ಬೇಡ, ಅಲ್ಲಿ ಮಕ್ಕಳು ಅನಾಥರಾಗ್ತಾರೆ ಅಲ್ವೇ? ಹೌದೌದು. ನಿನಗೆ ಕೇಳುವುದಕ್ಕೆ ಆ ಎಲ್ಲ ಲಿಂಗಗಳನ್ನು ನಾನು ಪ್ರಸ್ತಾವಿಸಬಲ್ಲೆ. ಹೇಳಲು ಸ್ವಲ್ಪ ಮಟ್ಟಿಗೆ ಸಾಕು. ಈಗ ಒಂದನ್ನು ಈಗ ತಾನೇ ಹೇಳಿದನಷ್ಟೇ. ಹೌದೌದು. ಅದು ಸೋಮನಾಥ ಲಿಂಗ. ಕೇಳಿ ಪ್ರಭಾಸ ಕ್ಷೇತ್ರದಿ ಸೋಮಧರನು ಮೇಲೆ ಶ್ರೀ ಶೈಲದೊಳು ಮಲ್ಲಿಕಾರ್ಜುನನು ಉಜ್ಜಯಿನಿಯಲಿ ಮಹಾಕಾಲಗಾಡಿಹಲೋ ಉಜ್ವಲೋಂಕಾರೇಶ ಮಾಲವದೊಳಿಹನು ಆ ಮಹಾರಾಷ್ಟ್ರದಲ್ಲಿ ಗ್ರಾಮ ಪರದಿಯ ವೈದ್ಯನಾಥ ಬಹುಶುಧನು ಗ್ರಾಮ ಪರಲಿಯ ವೈದ್ಯನಾಥ ಬಹುಶುಧನು ಸೇತು ಬಂದದ ಸಮೀಪದೋಳು ರಾಮೇಶ ಪ್ರೀತಿಗೆ ದ್ವಾರಕಾಪದಿ ನಾಗೇಂದ್ರ ಪ್ರೀತಿಗೆ ದ್ವಾರಕಾವನದಿ ನಾಗೇಶ ಸೇತು ಬಾಂಧದ ಸಮೀಪದೊಳು ರಾಮೇಶ ಪ್ರೀತಿಗೆ ದ್ವಾರಕಾವನದಿ ನಾಗೇಶ ಕಮಲಾಕ್ಷಿ ನಾಸಿಕದಿ ತ್ರಂಬಕೇಶ್ವರನು ಕಮಲಾಕ್ಷಿ ನಾಸಿಕದಿ ತ್ರಂಬಕೇಶ್ವರನು ಹಿಮಗಿರಿಯ ಮೇಲಗೆ ಧಾರೇಶನಿಗನು ಹಿಮಗಿರಿಯ ಮೇಲಗೆ ಧಾರೇಶನಿಗನು ಕೃಷ್ಣೇಶ್ವರನು ಶಿವಾಲಯದೊಳುದಿಸಿಹನು ಕೃಷ್ಣೇಶ್ವರನು ಶಿವಾಲಯದೊಳುದಿಸಿಹನು ವಿಶ್ವೇಶ್ವರನು ನಮ್ಮ ಕಾಶಿಯೊಳಗಿಹನು ಪ್ರೀತಿ ಪ್ರಾಣಪ್ರಿಯೇ, ಪ್ರಾಣೇಶ, ಬಹಳ ಮಂದಿ ಭಕ್ತರು ಸೇರುವಂತಹ ಆ ರೀತಿಯಲ್ಲಿ ಯಾತ್ರಿಕರು ಸೇರುವುದರಿಂದಲೇ ಒಂದು ಸ್ಥಳದ ಮಹಿಮೆ ಮತ್ತಷ್ಟು ಸ್ಥಳ ಎತ್ತರಿಸಲ್ಪಡುತ್ತದೆ. ಸಾನ್ನಿಧ್ಯ ವೃದ್ಧಿಸ್ತದೆ.
ಹಲವು ಕ್ಷೇತ್ರಗಳಿವೆ ಭಾರತ ಖಂಡದಲ್ಲಿ. ಹ. ಕೇವಲ ಶಿವ ಸಂಬಂಧವಾದಂತಹ ಕ್ಷೇತ್ರಗಳು ಮಾತ್ರ ಅಲ್ಲ, ಉಳಿದಂತೆಯೂ. ಓ, ಆದರೆ ನಾವು ಕೇವಲ ಶಿವನ ಬಗ್ಗಾಗಿ ಮಾತ್ರ. ಆ ದೃಷ್ಟಿಯಿಂದ ನೋಡಿದರೆ ದಕ್ಷಿಣದಲ್ಲಿ ಪ್ರಸಿದ್ಧವಾದ ಕ್ಷೇತ್ರ, ಹ. ಎರಡನೆಯ ಕೈಲಾಸ ಇಲ್ಲ, ದಕ್ಷಿಣದ ಕೈಲಾಸ ಎನ್ನುವ ಹಾಗೆಯೇ ಗುರುತಿಸಲ್ಪಟ್ಟಂತಹ ಕ್ಷೇತ್ರ ಹ. ಅದು ಶ್ರೀಶೈಲ ಪರ್ವತ. ಓಹೋ, ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸ್ವಾಮಿ ನೆಲೆಸಿದ್ದಾನೆ ಲಿಂಗ ರೂಪದಲ್ಲಿ. ಹ, ಹ, ಹ. ಆದ್ರಿಂದ ಮಲ್ಲಿಕಾರ್ಜುನ ಲಿಂಗ ಎನ್ನುವ ಹಾಗೆಯೇ ಅದನ್ನು ಕರೆಯುತ್ತಾರೆ. ಹಾಗೆಯೇ. ಆಮೇಲೆ ಹ. ಭೀಮೇಶ್ವರ ಲಿಂಗ, ಹ. ಅದು ಭೀಮಾ ನದಿಯ ಮೂಲದಲ್ಲಿದೆ. ಆ ಭೀಮೇಶ್ವರ ಲಿಂಗ ಹ್ಮ್. ಭೀಮನೆಂಬಂತಹ ಅಸುರನನ್ನು ವಧೆ ಮಾಡಿದಂತಹ ಸ್ಥಳ ಅದು. ಓಹೋ, ತ್ರಿಪುರಾಸುರರ ಸಂಹಾರವನ್ನು ಮಾಡಿದ ಮೇಲೆ ದೇವತೆಗಳಿಗೆ ತನ್ನ ದರ್ಶನವನ್ನು ಕೊಟ್ಟದ್ದು ಅಲ್ಲಿಯೇ ಎನ್ನುವ ಹಾಗೂ ಕೂಡ ಐತಿಹ್ಯ ಉಂಟು. ಓಹೋ, ಆ ರೀತಿಯದಾಗಿ ಪ್ರಸಿದ್ಧವಾದಂತಹ ಕ್ಷೇತ್ರ ಅದು ಹ. ಭೀಮೇಶ್ವರ ಕ್ಷೇತ್ರ. ಓ. ಅಲ್ಲಿ ಭೀಮಶಂಕರ ಲಿಂಗ ಎನ್ನುವ ಹಾಗೆ ಅದನ್ನು ಕರೆಯುತ್ತಾರೆ. ಹ. ಹಾಗೆಯೇ ಇನ್ನೊಂದು ಓಂಕಾರೇಶ್ವರ ಲಿಂಗ, ಹ. ಅದು ನರ್ಮದಾ ನದಿ ತೀರದಲ್ಲಿ ಮಾಳವ ಪ್ರದೇಶದಲ್ಲಿದೆ. ಓಹೋ, ನರ್ಮದಾ ನದಿಯಲ್ಲೇ ಒಂದು ಸಣ್ಣ ದ್ವೀಪದ ಆಕಾರದಲ್ಲಿ ಹ. ಒಂದು ದಿನ್ನೆ ಇದೆ. ದ್ವೀಪ ಹೌದಾದರೂ ಅದರ ಆಕೃತಿ ಮಾತ್ರ ಓಂ ಎನ್ನುವ ಅಕ್ಷರವಿದೆಯಲ್ಲ, ಹೌದು. ಆ ರೂಪದಲ್ಲಿ ಕಾಣುವುದರಿಂದಲೇ ಹ. ಅಲ್ಲಿರುವಂತಹ ಲಿಂಗಕ್ಕೆ ಓಂಕಾರೇಶ್ವರ ಲಿಂಗ ಎನ್ನುವ ಹಾಗೆ ಹೆಸರು. ಓಹೋ, ಸೂರ್ಯವಂಶೀಯನಾದಂತಹ ಮಾಂಧಾತ ಹ. ಅಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದಾಗ ಹ. ಅಲ್ಲಿ ಬೆಳಕಿನ ಸ್ತಂಭದ ರೂಪದಲ್ಲಿ ದರ್ಶನವನ್ನು ಕೊಟ್ಟವನು ಪರಮಶಿವ. ಓ. ಆ ಮಾಂಧಾತನಿಂದಲೇ ಸ್ಥಾಪಿತವಾದಂತಹ ಲಿಂಗ ಅದು ಓಂಕಾರೇಶ್ವರ ಲಿಂಗ. ಹ, ಹ, ಹ. ಆಮೇಲೆ ಇನ್ನೊಂದು ಲಿಂಗ ವೈದ್ಯನಾಥ ಲಿಂಗ ಎನ್ನುವಂತಹದ್ದು. ವೈದ್ಯನಾಥ. ಹೌದು, ಹ. ಈ ವೈದ್ಯನಾಥ ಲಿಂಗ ಎನ್ನುವಂತಹದ್ದು ಇರುವುದು ಪರಲಿ ಎನ್ನುವಂತಹ ಕ್ಷೇತ್ರದಲ್ಲಿ. ಓಹೋ, ಅದು ರಾವಣನಿಂದ ಸ್ಥಾಪಿತವಾದಂತಹ ಲಿಂಗ. ಅದು ಹ, ಹ. ಶಿವನನ್ನೇ ಭಜಿಸಿ ಶಿವನಿಂದಲೇ ಕಾಮಲಿಂಗವನ್ನು ಪಡೆದುಕೊಂಡು ಅವನು ಬರ್ತಾ ಇದ್ದಾಗ ಹ. ಆ ಸ್ಥಳಕ್ಕೆ ಮುಟ್ಟುವಾಗ ಅವನಿಗೆ ಸಂಧ್ಯಾವಂದನ. ದೇಹ ಬಾಧೆ ಉಂಟಾದದ್ದು. ಹ. ಅದಕ್ಕೋಸ್ಕರ ಅಲ್ಲಿ ನಿತ್ತ. ಹ. ಹಾಗವನಿಗೆ ದೇಹ ಬಾಧೆ ಉಂಟಾಗುವುದಕ್ಕೆ ಕಾರಣ ವರುಣ ದೇವನೇ. ಓಹೋ, ಆ ದೇಹ ಬಾಧೆಯನ್ನು ಪೂರೈಸಿ ಮತ್ತೆ ಆಚಮನ ಮಾಡಿ ಲಿಂಗವನ್ನು ಧಾರಣೆ. ಕೈಯಲ್ಲಿ ಧಾರಣೆ ಮಾಡಬೇಕು. ಹ. ಅದಕ್ಕೆ ಯಾರಾದರೂ ಬೇಕಲ್ಲ. ಅದಕ್ಕೆ ಸಿಕ್ಕಿದವನೊಬ್ಬ ಕುರಿಗಾಹಿ ಅಲ್ಲಿ. ಹ. ಆ ಕುರಿಗಾಹಿಯ ಕೈಯಲ್ಲಿ ಕೊಟ್ಟು ಹ. ಈ ಕಡೆಯಲ್ಲಿ ಅವನು ದೇಹಬಾಧೆಯನ್ನು ತೀರಿಸಿ ಶುದ್ಧಾಚಮನವನ್ನು ಮಾಡಿ ಬರುವಾಗ ಈ ಕುರಿಗಾಹಿ ಅದನ್ನಲ್ಲಿಟ್ಟು ಇನ್ನೆಲ್ಲಿಗೋ ಹೊರಟು ಹೋಗಿದ್ದ. ಓಹೋ, ಸಾಕ್ಷಾತ್ ಶ್ರೀಹರಿಯೇ ಕುರಿಗಾಹಿಯಾಗಿ ಬಂದವನಿದ್ದಾನೆ. ಓಹೋ. ಹಾಗೆ ಆ ಲಿಂಗ ಸ್ಥಾಪಿತವಾದದ್ದು ಅಲ್ಲಿ. ಹ. ಆ ಲಿಂಗಕ್ಕೆ ವೈದ್ಯನಾಥ ಲಿಂಗ ಎನ್ನುವ ಹಾಗೆ ಹೆಸರು. ಓಹೋ. ಇನ್ನೊಂದು ಪ್ರಸಿದ್ಧವಾದ ಲಿಂಗ ಉಜ್ಜಯಿನಿಯಲ್ಲಿ ಯಾವುದು? ಮಹಾಕಾಲೇಶ್ವರ ಲಿಂಗ. ಹ. ಅಲ್ಲಿ ಶಕ್ತಿಪೀಠವೂ ಇದೆ ಹ. ಎನ್ನುವ ಹಾಗೆ ಹೇಳಿಕೆ. ಓ. ಆದ್ದರಿಂದ ಹೋದರೆ ಶಿವದರ್ಶನವೂ ಆಗುತ್ತದೆ, ಶಕ್ತಿ ಮಾತೆಯ ದರ್ಶನವೂ ಕೂಡ ಅಲ್ಲಿ ಆಗುತ್ತದೆ. ಜೊತೆಯಲ್ಲಿ ಶಿವಶಕ್ತಿಯರು ಜೊತೆಯಾಗಿ ನೆಲೆಯಾಗಿರುವಂತಹ ಸ್ಥಳ ಅದು. ಸರಿ. ದಕ್ಷಿಣದ ತುದಿಗೆ ಹೋದರೆ ರಾಮೇಶ್ವರದಲ್ಲಿ ರಾಮೇಶ್ವರ ಲಿಂಗ ಇದೆ. ಹ. ಸೇತುಬಂಧನದ ಪೂರ್ವದಲ್ಲಿ ಶ್ರೀರಾಮಚಂದ್ರನೇ ಸ್ಥಾಪಿಸಿದಂತಹ ಲಿಂಗ ಅದು. ಹ. ಆಮೇಲೆ ಅಲ್ಲಿಂದ ಪಶ್ಚಿಮಕ್ಕೆ ಸಾಗಿ ಬಂದರೆ ದ್ವಾರಕೆಯ ಬಳಿಯಲ್ಲಿ ಹ. ದಾರುಕಾವನ ಎನ್ನುವಲ್ಲಿ ಹ. ನಾಗೇಶ್ವರ ಲಿಂಗ ಇದೆ. ಹ. ಸುಪ್ರಿಯ ಎನ್ನುವ ಶಿವಭಕ್ತನೊಬ್ಬ ಹ. ಶಿವನನ್ನು ಕುರಿತು ಭಜನೆಯನ್ನು ಮಾಡ್ತಾ ಇದ್ರೆ ಓಹೋ. ದಾರುಕನೆನ್ನುವ ರಾಕ್ಷಸ ಅವನನ್ನು ಆಕ್ರಮಿಸಿ ಬಂಧಿಸಿ ದಾರುಕಾವನದಲ್ಲಿ ಸೆರೆಯಾಗಿಟ್ಟ. ಹ. ತನ್ನ ಭಕ್ತನ ಪ್ರಾರ್ಥನೆಯನ್ನು ಕೇಳಿದಂತಹ ಶಿವ ಆ ದಾರುಕಾವನದಲ್ಲೇ ಅವನಿಗೆ ದರ್ಶನವನ್ನು ಕೊಟ್ಟ. ಹ. ದಾರುಕಾವನದಲ್ಲಿ ನಾಗ ಸಂತತಿ ಹೆಚ್ಚು. ಹ. ಆದ್ದರಿಂದ ನಾಗಾರಾಧನೆಯನ್ನು ಮಾಡುವಂತಹ ಮಂದಿಯೂ ಅಲ್ಲಿರುವುದರಿಂದ ಹ. ಆ ನಾಗೇಶ್ವರ ಲಿಂಗದ ರೂಪದಲ್ಲೇ ಅವ ಅಲ್ಲಿ ಕಾಣಿಸಿಕೊಂಡವನಿದ್ದಾನೆ. ಹ, ಹ. ಆಮೇಲೆ ಕೇದಾರನಾಥ ಲಿಂಗ ಇದೆ. ಹ. ಅದು ಹಿಮವತ್ ಪರ್ವತದಲ್ಲಿದೆ. ಹ. ನರನಾರಾಯಣರು ತಪಸ್ಸು ಮಾಡಿದಾಗ ಅವರಿಗೆ ಪರಮಶಿವ ಮೈದೋರಿದಂತಹ ಸ್ಥಳ ಅದು. ಓಹೋ. ಅದೇ ರೀತಿಯದಾಗಿ ಮತ್ತೆ ಹ. ಘುಷ್ಮೇಶ್ವರ ಲಿಂಗ ಎನ್ನುವಂತಹದ್ದುಂಟು. ಓ. ಅದು ದಕ್ಷಿಣದ ದೇವಗಿರಿ ಎನ್ನುವ ಸ್ಥಳದಲ್ಲಿದೆ. ಹ.
ಘುಷ್ಮ ಆ, ಸುಧರ್ಮ ಎನ್ನುವ ಓರ್ವ ಹರಭಕ್ತನ ಮಡದಿಯವಳು, ಓಹೋ, ಪರಮ ಸ್ವಾಧ್ವಿ. ಆ, ಅವಳಿಗೆ ಜನಿಸಿದಂತಹ ಶಿಶುವನ್ನು ಆ, ಅವಳಿಗೆ ಸವತಿಯಾದವಳು ಕೊಳಕ್ಕೆ ಎಸೆದದ್ದು. ಆ, ಶಿವನನ್ನು ಕುರಿತು ಅವಳು ಆರ್ತತೆಯಿಂದ ಬೇಡಿಕೊಂಡಾಗ ಆ. ಕೊಳದಿಂದ ಶಿವನೇ ಎತ್ತಿಕೊಂಡು ಬಂದನಂತೆ. ಆ. ಹಾಗೆ ಶಿವದರ್ಶನವಾದದ್ದು ಆ ಪರಮ ಸ್ವಾಧ್ವಿ ಘುಷ್ಮಾಳಿಗೆ. ಓ. ಅಲ್ಲಿ ನೆಲೆಯಾದಂತಹ ಲಿಂಗವೇ ಅದು ಘುಷ್ಮೇಶ್ವರ ಲಿಂಗ ಎನ್ನುವ ಹಾಗಾಯಿತು. ಆ. ಮತ್ತೆ ನಮ್ಮ ಊರೇ, ಕೆಲವೊಮ್ಮೆ ನಮ್ಮ ಊರು ಮರ್ತು ನಮ್ಮ ಊರೇ ಅಲ್ವೇ, ನಮ್ಮ ಸಣ್ಣದು. ಊರಲ್ವಾ ಅಂತ. ಹೌದು, ಹಿತ್ತಲ ಗಿಡ ಮದ್ದ ಅಲ್ಲ. ಅಯ್ಯೋ, ಲೋಕ ಎಲ್ಲ ಮೆಚ್ಚುವಂತಹ ವಿಶ್ವೇಶ್ವರ ಲಿಂಗ ಇರುವುದು ಅಲ್ಲಿ ಅಲ್ವೇ. ಹೌದು. ಅದು ಮೋಕ್ಷಧಾಮ. ಹೌದು. ಅಲ್ಲಿ ಯಾರು ಪ್ರಾಣವನ್ನು ಕಳ್ಕೊಳ್ತಾರೋ ಅವರಿಗೆ ಮತ್ತೆ ಹುಟ್ಟಿಲ್ಲವಂತೆ. ಅಂತಹ ಪರಮಧಾಮ ನಾವಿರುವ ಸ್ಥಳ ವಿಶ್ವೇಶ್ವರ ಲಿಂಗ. ಹೀಗೆ ಜ್ಯೋತಿರ್ಲಿಂಗಗಳು ನಮ್ಮ ಭರತ ಖಂಡದಲ್ಲಿವೆ. ಸದ್ಬೋಧಿನಿ ಹ. ಕೇಳ್ತಾ ಹೇಳುವುದು. ಕೇಳ್ತಾ ಕೇಳ್ತಾ ಹಾ. ನಾನು ಕೂಡ ಪರಮೇಶ್ವರನನ್ನು ನೇಯ್ಯ ರೂಪದಲ್ಲಿ ಕಂಡ ಹಾಗೆ ನೋಡೋಣ, ಇನ್ನೊಂದು ಸಂದರ್ಭದಲ್ಲಿ ಅವಕಾಶವಾದಾಗ ಹೀಗೆ ಆ ಹೋಗುವ. ಸ್ಥಳಗಳಿಗೆ ಹೋಗೋಣ. ಹಾಗಾದ್ರೆ ಮಾತಾಡ್ತಾ ಮಾತಾಡ್ತಾ ಸಮುದ್ರದ ಬಳಿಗೆ ಬಂದಿದ್ದೇವಲ್ಲವೇ? ಹಾ, ಹಾ, ಹಾ. ಸ್ನಾನಕ್ಕೆ ಇಳಿಯುವುದಲ್ಲ. ಇಳಿಯುವುದೇ ಇಳಿಯುವುದಿರಿ. ನಮ್ಮಿಂದ ಮೊದಲೇ ನಮ್ಮ ಮಗ ಮುಂದೆ ಹೋಗ್ತಾ ಓಡಿ ಇದ್ದಾನಲ್ಲ. ಹೋಗ್ತಾ ಇದ್ದಾರೆ, ಉತ್ಸಾಹ ನೀವು. ಬಿಡಬೇಡ, ಇಲ್ಲ, ಇಲ್ಲ, ನೀನೂ ಹಿಡ್ಕೊಳ್ಳಿ, ಹಿಂದೆ ಹಿಡ್ಕೊಳ್ಳಿ. ಹೋಗು. ನಾನೂ ಜೊತೆಗೆ ಬರ್ತೇನೆ. ಆಗ್ಲಿ ಆಗ್ಲಿ ಆಗ್ಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರುಷವಾದುದು. ಬರದೊಳೆಯುವುದು ಕಿಂಬೇಲು. ವರುಣನನ್ನ ಅಂಕೆಗೊಳಪಡಿಸಿಕೊಂಡು ಸ್ವೇಚ್ಛೆಯಿಂದ ಸಾಗರಾದ್ಯಂತ ಸಂಚರಿಸುತ್ತಾ ಇದ್ದೇನೆ. ಪ್ರತಿದಿನವೂ ಹೊಸ ಹೊಸ ಅನುಭವ. ಸಾಗರ ಗರ್ಭದಲ್ಲಿ ಜೀವಿಸುವಂತಹ ಸಕಲ ಜೀವರಾಶಿಗಳನ್ನ ತಿಂದು ತೇಗಿ ರುಚಿಯನ್ನು ನೋಡಿ ಸಂತೋಷವನ್ನು ಪಡುತ್ತಾ ಇದ್ದೇನೆ. ಮಾತ್ರವಲ್ಲ, ನಮ್ಮ ಪ್ರಾಬಲ್ಯವನ್ನು ಮೆರೆಸುವುದಕ್ಕಾಗಿ ಅಥವಾ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ವಿಶೇಷವಾದಂತಹ ತರಬೇತಿಯನ್ನ ನಮ್ಮವರಿಗೆ ಈ ಕ್ಷೇತ್ರದಲ್ಲಿ ಕೊಡುತ್ತಾ ಇದ್ದೇನೆ. ಪ್ರಬಲಗೊಂಡು ದಿವಲೋಕವನ್ನು ಜಯಿಸಿ, ಪಾತಾಳ ಲೋಕವನ್ನು ಜಯಿಸಿ, ಮರ್ತ್ಯವನ್ನು ಗೆದ್ದು ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಅಧಿಪತ್ಯವನ್ನು ಸ್ಥಾಪಿಸಬೇಕೆಂಬಂತಹ ಹಂಬಾಳಲ್ಲದು. ಈ ಹೊತ್ತು ಬಂದು ಸಾಗರದ ಮೇಲೆ ಬಂದು ನೋಡುತ್ತೇನೆ. ಏನು ದಡದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಪ್ರಾಯಶಃ ಸ್ನಾನಕ್ಕಾಗಿ ಬಂದಿರಬಹುದು. ಆದರೆ ಅವನೊಬ್ಬ ಬಾಲ ನನ್ನನ್ನು ನೋಡುತ್ತಾ ಮುಂದೆ 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 ಬರುತ್ತಾ ಇದ್ದಾನೆ. ಅವನಿಗೆ ಆಕರ್ಷಣೀಯವಾದ ರೀತಿಯಿಂದ ಅವನನ್ನು ನನ್ನ ಬಳಿಗೆ ಆಕರ್ಷಿಸುತ್ತಾ ಇದ್ದೇನೆ. ಮಾತ್ರವಲ್ಲ, ಹುಡುಗರನ್ನ ತಿಂದು ತೇಗಬೇಕು ಎಂಬಂತ ಆಸೆ. ಅದಕ್ಕಾಗಿ ಅದೇ ಸರಿ. ಘೋರ ಮಕರ ರೂಪವಾದು. ಕಾಮರೂಪಿ ನಾನು. ಬೇಕಾದ ರೂಪವನ್ನು ಬೇಕಾದಾಗ ಹಂಚಿಕೊಳ್ಳುವುದರಲ್ಲಿ ಸಮರ್ಥನೆ ಹೌದು. ಆ ವಿದ್ಯೆಯಲ್ಲಿ ನಿಷ್ಣಾತನೇ ಹೌದು. ಸರಿ, ಪ್ರತಿದಿನವೂ ಬೇರೆ ಬೇರೆ ರೂಪವನ್ನ ಅಂತೂ ಸಾಗರದಲ್ಲಿ ಕಾಣಿಸಿಕೊಳ್ಳುತ್ತಾ ಇರುವವ ನಾನು. ಇಂದು ಈ ಬಾಲಕನನ್ನು ಆಕರ್ಷಿಸುವುದಕ್ಕಾಗಿ ನಾನು ವಿಶೇಷವಾದಂತಹ ರೂಪವನ್ನ ಅಂತೂ ಹೋಗಿ
ಅವರನ್ನು ಆಕರ್ಷಿಸಿ ದಡದಿಂದ ಬಹಳ ಮುಂದೆ ಕಳೆಕೊಂಡು ಬಂದಿದ್ದೇನೆ. ಬಂದನಲ್ಲ ಬಂದಂತ ಬಾಲನನ್ನು ತಿನ್ನುವುದು ಹಾಗೆ ಘೋರವಾದ ಮಕರ ರೂಪವನ್ನು ಅಂತುಕೊಂಡಿದ್ದೇನೆ. ನನ್ನ ಬಾಯೊಳಗೆ ಬಾಲನ ಕಾಲನ್ನು ಹಿಡಿದೆಳೆದು ಕಚ್ಚಿ ಎಳೆದು 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 ಸಾಗರ ಗರ್ಭವನ್ನು ಸೇರಿ ತಿಂದು ತೇಗುತ್ತೇನೆ. ನೋಡೋಣ. ಮರಳಿನೊಳಗೆರಗಿದರೆ ಸಿಡಿಲರಗಿದ ತೆರ ಮೂರ್ಛೆಯತ ಮರಳಿನೊಳರಗಿದರೈ ಸಿಡಿಲರಗಿದ ತೆರ ಮೂರ್ಛೆಯ ತಾರಿಳ ಮಣತಿ ಮುನಿಸದಿ ಚೇತರಿಸುತ್ತ ಗೋಳಿಡಲು ತಾಯಿರಳ್ ಅವಳು ಮುನಿಸದಿ ಚೇತರಿಸುತ್ತ ಗೋಳಿಡಲು ಹರ ಸರ್ವೇಶ್ವರ ನೀನೀದರ ಮುನಿದೆಯ ಹರ ಸರ್ವೇಶ್ವರ ನೀನೀದರ ಮುನಿದೆಯ ಮಮ ತರಣ ಚರದಿಗೆಳೆದು ಸುಖ ಬಳಿಸಿದೆ ಬರಿದಾದು ಬಾಳ್ವೆ ಬರಿದ ಬಾಳ್ವೆ ಕಂದ ಅಯ್ಯೋ ಅಯ್ಯೋ ಏನಾಗ್ತಾ ಇದೆ? ಹಿಡ್ಕೋ ಸಂಬೋಧಿನಿ. ಅಯ್ಯೋ 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 ನನ್ನ ಮಗು ಬನ್ನಿ, ಯಾರಾದರೂ ಸಹಾಯ ಮಾಡಿ ಮಗುವನ್ನೆತ್ತಿ ಮೇಲೆತ್ತಿ ತನ್ನಿ. ಇಲ್ಲ, ನನ್ನ ಸ್ವಾಮಿಗಿಂತ ವೇಗವಾಗಿ ಮುಂದಡಿ ಇಡ್ತಾ ಓಡೋಡಿ ಸಮುದ್ರದ ಮಧ್ಯೆ ನುಗ್ಗಬೇಕೆನ್ನುವ ಹಾಗೆ ಹೋಗ್ತಾ ಇದ್ದರು. ನನ್ನ ಪಾದಗಳನ್ನು ಈ ಮರಳು ಹಿಡ್ಕೊಳ್ತಾ ಇದೆ, ಸೆರೆಗಳನ್ನು ಹಿಂದೆ ತಳ್ತಾ ಇದೆ. ನನ್ನ ಮಗವನ್ನು ರಕ್ಷಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನನ್ನ ಮಗವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಏನು ಮಾಡಲಿ? ದರಗೊಮ್ಮೆ ಉರುಳಿ ಬಿದ್ದೆ. ಮತಿಯೇ ಹೋಯ್ತೆ ಎನ್ನುವಂಥ ಸ್ಥಿತಿ ನಿರ್ಮಾಣವಾಯಿತು. ಅರಕ್ಷಣಕ್ಕೆ ಎದ್ದು ನಿಲ್ಲಲಾರೆ, ಕುಸಿದು ಬೀಳ್ತಾ ಇದ್ದೇನೆ. ಏನಾಗಿ ಹೋಯಿತು ನನ್ನ ಕಂದಮ್ಮನಿಗೆ? ಹರನೇ, ಸರ್ವೇಶ್ವರನೇ, ಸ್ವಾಮಿ, ನೀನು ನೋಡ್ತಾ ಇದ್ದೀಯಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ನಿನ್ನ ಬಗ್ಗೆಗಾಗಿ ಭಕ್ತಿಯನ್ನು ಹೊಂದಿದ್ದು ಇಲ್ಲಿಗೆ ಬರಲೇಬೇಕೆನ್ನುವಂಥ ಉದ್ದೇಶ ಉದ್ದೇಶಿಸಿಕೊಂಡು ಬಂದರೆ ನನ್ನ ಮಗು ನೀರು ಬಾಲಾಯಿತಲ್ಲ. ಏನು ಮಾಡೋಣ? ಹಿಂದಿನ ಜನ್ಮದಲ್ಲಿ ಅದೆಷ್ಟು ಸಂಸಾರಗಳನ್ನು ಹಾಳು ಮಾಡಿದ್ನೋ, ಎಷ್ಟು ಮಕ್ಕಳ ಕತ್ತರಿಸಿಗಿದ್ನೋ ಒಂದು ಅರ್ಥವಾಗುವುದಿಲ್ಲ. ಕಣ್ಣ ಕರೆಗೆ ಕಾಣುವ ಹಾಗೆ ನನ್ನ ಬಾಲ ಅದು ಒಂದೊಂದೇ ಹೆಜ್ಜೆ ನಿರುತ್ತಾ ಸೆಲೆಯ ಮಧ್ಯೆ ಕಳೆದೇ ಹೋದನಲ್ಲ. ಏನು ಮಾಡಲಿ? ಏಕೆ ಬೇಕಿ ಬದುಕು ಬೇಡ ಪಿನಾಕಿ ಸದ್ಬೋಗುನಿಯೋ ಶೋಕಿಸುತ್ತ ಎಂದಳು. ನೀನೇ ಪಿನಾಕಿ ನೀನೈ ಸುಖವ ಹಿಂಡಿದೆ. ನೀ ಕೃಪಾಳುವೆ ಸುತ ನಳಿದ ಮೇಲೇನೋ ಭಾಗ್ಯವಿದೆ. ಏಕಿ ಬೇಕು ಬದುಕು ಬೇಡ
ಮೂಢಾತ್ಮರು ನಿನ್ನನ್ನು ನಂಬಿ ನಿನ್ನ ಅನುಗ್ರಹದ ಎಳೆಯ ಮೇಲೆ ಈ ಬದುಕಿನಲ್ಲಿ ಬಾಳನ್ನು ನಡೆಸ್ತಾ ಇರುವವರು ಸ್ವಾಮಿ. ನನಗೆ ಪ್ರಸಾದ ರೂಪವಾಗಿ ಕಂದಮ್ಮನೊಬ್ಬನನ್ನು ಕೊಟ್ಟೆ. ಬಹಳ ಹರ್ಷದಿಂದ ಸಂಭ್ರಮಿಸಿದೆವು. ನವಮಾಸಗಳ ಕಾಲ ಹೊತ್ತು ದಶಮದಲ್ಲಿ ಹೆತ್ತು ಆ ಮಗುವನ್ನು ಲಾಲನೆ ಪಾಲನೆ ಮಾಡ್ತಾ ಮೈಯ ರಕ್ತವನ್ನು ಕರಗಿಸಿ ಹಾಲಾಗಿಸಿ ಪೋಷಿಸಿಕೊಂಡು ಬಂದೆ. ಇವತ್ತು ಎಳೆಯ ವಯಸ್ಸಿನ ನನ್ನ ಮಗುವನ್ನು ನೀನು ನಿರ್ದಾಕ್ಷಿಣ್ಯವಾಗಿ ಸೆಳೆದುಕೊಂಡೆ ಸ್ವಾಮಿ. ಪಿನಾಕಿ, ಯಾಕೆ ನನ್ನ ಮಗುವಿನ ಮೇಲೆ ನಿನ್ನ ಶೂಲದ ಪ್ರಯೋಗ ಮಾಡಿದೆ? ದೇವರೇ, ನನಗೆ ಮಗುವನ್ನೇನು ಕೊಟ್ಟಿದ್ದೀಯಾ, ಆದರೆ ಅಷ್ಟು ಬೇಗನೆ ಹಿಂದೆ ಪಡೆದುಕೊಂಡಿಯಲ್ಲ. ಈ ಕಷ್ಟಕ್ಕೆ ನನಗೆ ಯಾಕೆ ಕೊಡಬೇಕಾಗಿತ್ತು? ಇದನ್ನು ನೋಡಲಿಕ್ಕಾಗಿ ನಾನು ಇನ್ಯಾಕೆ ಬದುಕಬೇಕು? ನನ್ನ ಆಶೆಗಳೆಲ್ಲ ನಾನು ಮನಸ್ಸಲ್ಲಿ ಇರಿಸಿಕೊಳ್ತಿದ್ರೆ ಪ್ರಾಯಶಃ ಇವತ್ತು ಪ್ರವಾಸಕ್ಕೆ ನಾವು ಬರಬೇಕಾದಂಥ ಅನಿವಾರ್ಯತೆ ಬೀಳ್ತಿರಲಿಲ್ಲ. ಸಮಯವನ್ನು ನೋಡಿ ನನ್ನ ಪತಿದೇವನಲ್ಲಿ ಅರುಹಿಕೊಂಡಾಗ ಬಾಲಕನ ಸಹಿತ ಬರಬೇಕೆನ್ನುವಂಥ ಆಶೆ ನನಗೆ ಯಾಕಾದರೂ ಹುಟ್ಟಿಕೊಂಡಿತೋ ನನ್ನ ದೌರ್ಭಾಗ್ಯ ಅಂತ ಹೇಳಿದರೂ ಹೆಚ್ಚಾಗಲಿಕ್ಕಿಲ್ಲ. ಏನು ಮಾಡಲಿ ಇನ್ನೊಂದೇ ದಾರಿ ಉಳಿದುಕೊಂಡಿರುವಂಥದ್ದು. ನನ್ನ ಕಣ್ಣಾರೆ ಅಥವಾ ನನ್ನ ಕೈಯಾರೆ ನನ್ನ ಮಗುವನ್ನು ಕಳ್ಕೊಂಡೋ ಎನ್ನುವ ಹಾಗೆ ನನಗೆ ಅನಿಸ್ತಾ ಇದೆ. ಹೋದಾಗ ನಾಳೆ ಎಲ್ಲರೂ ಹೇಳುವುದಿಲ್ವಾ, ಮಗುವನ್ನು ಕಳ್ಕೊಂಡ ತಾಯಿ ಅಂತ ನನಗೆ ಬೆರಳು ಸೋರಿಸಿ ಚೀತು ಅಂತ ಅನಿಸುವುದಿಲ್ವೇ? ಖಂಡಿತ ಆಗ್ತದೆ. ನನಗಾದರೂ ಇನ್ನೇನು, ನನ್ನ ದೇಹಕ್ಕೆ ಕಾಟದಲ್ಲಿ ಬೆಂಕಿಡಬೇಕಾದಂಥ ಮಗು ನನ್ನ ಕಣ್ಣ ಮುಂದೆ ಹೋಯಿತು ಅಂತಂದ ಮೇಲೆ ಪುತ್ರ ಶೋಕ ನಿರಂತರವಾದದ್ದು. ಆಸೆ ಎನ್ನುವುದು ಎದೆಯಲ್ಲಿ ಗೂಡು ಕಟ್ಟಿಕೊಂಡಿರುತ್ತದೆ. ಸುಡುವಾಗಲೂ ಅಸ್ಥಿ ಸುಡುವುದಿಲ್ಲವಂತೆ. ಹಾಗಾಗಿ ಇಲ್ಲ, ನನಗೆ ಈ ಬದುಕು ಬೇಡ. ನಾನಿಲ್ಲೇ ಶಿವನನ್ನೇ ಧ್ಯಾನಿಸುತ್ತಾ ಸಮುದ್ರದಲ್ಲೇ ಕರಗಿ ಹೋಗುತ್ತೇನೆ. ಮುನಿಯು ಚೇತರಿಸುತ್ತಲೆದ್ದು ನಾನು ಸಾಯಬೇಕು. ಚೇತರಿಸುತ್ತಲೆದ್ದು ಪತ್ನಿಯು ಸಾಯಲೆನುತ ಹೋಗುವುದನು. ಬಾ ಈ ಕಡೆಗೆ ಬಾ ನೀನು. ಕಡಬಳ ಪಿಡಿದೆಳೆದು ಸನುಮತದಿ ಸಂತಬಿಸಿ ಸನುಮತದಿ ಸಂತಬಿಸಿ ತನ್ನಾಶ್ರಮದ ಕಡೆಗೆ ಕರೆದು ದುಗುಡದಿಂದ ಸಂತಬಿಸಿ ಸಂಬೋಧಿನಿ ಈ ಕಡೆಗೆ ಬಾ, 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 ಬಾ. ನಾನು ಸಾಯಬೇಕು. ಮುಂದೆ ಹೋಗಬೇಡ, ನೀರಿಗೆ ಹಾರಬೇಡ. ಸಂಬೋಧಿನಿ, ನನ್ನ ಮಗು ಯಾರಿದ್ದಾರೆ? ಅದು ಅನಾಥವಾಗಿರುವ ಆ ಮಗುವಿಗೆ ನನ್ನ ಸಾಯಬೇಕು. ನಾನು ಹೋಗ್ತೇನೆ, ನಾನು ಸಾಯಬೇಕು. ನಾನು ಅವನ ಜೊತೆಗೆ ನೀನು ಸಾಯುವುದಕ್ಕೆ ಹೊರಟ್ರೆ ಮತ್ತೆ ನಾನೇನು ಮಾಡ್ಲಿ? ಆ ಮಗುವಿಗೆ ನನ್ನ ಸಾಯಬೇಕು ಸ್ವಾಮಿ. ಸಂಬೋಧಿನಿ, ಓ, ಮಗನನ್ನು ಕಳ್ಕೊಂಡಿದ್ದೇವೆ. ಒಂದು ನಷ್ಟ ನಮ್ಮ ಕುಟುಂಬದಲ್ಲಾಗಿದೆ, ಇನ್ನೊಂದೂ ನಷ್ಟ ಆಗಬೇಕು ಅಂತ ಬಯಸ್ತೀಯೋ ನೀನು? ಆ ಮಗುವಿನೊಂದಿಗೆ ನಾನು ಹೋಗಬೇಡವಾ? ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ ಸದ್ಬೋಧಿನಿ. ನಾವು ಯೋಚಿಸಿದಂತೆ ನಮ್ಮ ಸಂಕಲ್ಪದಂತೆ ನಡೆಯುತ್ತದೆ ಅಂತ ಆದರೆ ಲೋಕ ಹೀಗಿರ್ತದೋ ಹೇಳು? ನನಗೆ ಆಸೆ ಹುಟ್ಟಿದ್ದಲ್ಲ, ನನಗೆ ದುರಾಸೆ ಹುಟ್ಟಿದ ಪ್ರಾರಬ್ಧ ಇದು. ನಮ್ಮ ಋಣ ಅಷ್ಟೇ ಇದ್ದದ್ದು ಅಂತ ತಿಳ್ಕೊಳ್ಬೇಕು. ಋಣಾನುಬಂಧ ರೂಪೇಣ ಕೇಳಿದ್ದೀಯ, ನೀನೇ ಬಹಳ ಸಂದರ್ಭದಲ್ಲಿ ಹೇಳುತ್ತೀಯಲ್ಲ ಅದನ್ನು. ಸ್ವಾಮಿ, ಸದ್ಬೋಧಿನಿ, ದೀಪ ಉರಿಯುವಾಗ ಎಲ್ಲರೂ ದೀಪದ ಜ್ಯೋತಿಯನ್ನು ಮಾತ್ರ ಕಾಣುತ್ತಾರೆ, ಆದರೆ ಉರಿಯುವ ಬತ್ತಿಯ ಕರುಕನ್ನು ಯಾರೂ ಗಮನಿಸುವುದಿಲ್ಲ. ಹೌದು, ಒಂದು ದೀಪ ಆರಿದ್ರೆ ಇನ್ಯಾವ ದೀಪದಿಂದ ಬೆಳಕು ಬಂದೀತು ಅಂತ ಹುಡುಕಬೇಕಾದ್ದು ಮನುಷ್ಯನ ಧರ್ಮ ಅಲ್ವ? ನಾವು ಮಗನನ್ನು ಕಳ್ಕೊಂಡೆವು, ಆದರೆ ಶಿಷ್ಯರು ನಾವು ಯಾವತ್ತೂ ಆಡಿಕೊಳ್ತಾ ಇದ್ದೇವಲ್ಲ, ಅವರು ನಮ್ಮ ಮಕ್ಕಳೇ ಇದ್ದ ಹಾಗೆ ಅಂತ. ಆ ಶಿಷ್ಯರಲ್ಲೇ ನಮ್ಮ ಮಗನ ಮುಖವನ್ನು ಕಾಣುವ ಪ್ರಯತ್ನವನ್ನು ನಾವು ಮಾಡಬೇಕು.
ಆದರೆ ನಾವು ಕಳ್ಕೊಂಡದ್ದು ಒಂದು ಸತ್ಯವನ್ನು ತಿಳ್ಕೋ. ಏನು ಸ್ವಾಮಿ? ಕಳ್ಕೊಂಡದ್ದು ಅಂತ ಹೇಳುವುದಕ್ಕೆ ನಾವು ಪಡ್ಕೊಂಡದ್ದು ಏನನ್ನು? ಈ ಜಗತ್ತಿನಲ್ಲಿ ಯಾವುದನ್ನಾದರೂ ನಾನು ಪಡ್ಕೊಂಡಿದ್ದೇನೆ, ಇದು ನನ್ನದು ಅಂತ ಹೇಳುವುದಕ್ಕುಂಟೋ ಹೇಳು? ದೇವರು ನಿಷ್ಕರುಣೆ, ಕೊಡುವುದು ಕೊಟ್ಟಿದ್ದಾನೆ, ಅದರಷ್ಟೇ ವೇಗವಾಗಿ ತಗೊಂಡಲ್ಲ ಸ್ವಾಮಿ. ಅದು ಅವನದೇ ಅಲ್ವೇ? ಏನನ್ನು ಅವನದಾದ್ದನ್ನು ಕೊಟ್ಟಿದ್ದಾನೋ ಅವನೇ ಮತ್ತೆ ಪಡ್ಕೊಂಡಿದ್ದಾನೆ. ನಮ್ಮ ಕಣ್ಣ ಮುಂಭಾಗದಲ್ಲೇ ಅನೇಕ ಕಾರಣಗಳಿಂದ ಅನೇಕ ಮಂದಿ ಪ್ರಾಣವನ್ನು ಕಳ್ಕೊಳ್ತಾರೆ. ನಾವು ಹೇಳ್ತೇವೆ ಅವನ ದೋಷದಿಂದ ಹಾಗಾಯಿತು, ನಮ್ಮ ಕಣ್ತಪ್ಪಿನಿಂದ ಹೀಗಾಯಿತು. ಖಂಡಿತ ಅಲ್ಲ ಸದ್ಬೋಧಿ. ನಾನು ಹಿಂದಿನ ಜನ್ಮದಲ್ಲಿ ಎಷ್ಟೋ ಮಕ್ಕಳ ಅವ ಪಡೆದುಕೊಂಡು ಬಂದಂತಹ ಆಯುಸ್ಸು ಅಷ್ಟೇ. ಇನ್ನೂ ಒಂದು ಸಮಾಧಾನದ ವಿಷಯ ಗೊತ್ತುಂಟ? ಸಣ್ಣಾಯುಸ್ಸಿನಲ್ಲೇ ಮರಳಿ ಹೋದ ಅಂತಂದ್ರೆ ಅವನಿಗೆ ಬೇಗನೆ ಭಗವಂತ ತನ್ನ ಬಳಿಗೆ ಕರೆಯಿಸಿಕೊಂಡ ಅಂತ ಸಮಾಧಾನ ಇನ್ನು ಪಡಬೇಕು. ಬೆಳಗಬೇಕಿತ್ತು, ನಮ್ಮ ಮಗು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಿತ್ತು. ಏನೆಲ್ಲ ಆಗಲಿಕ್ಕುಂಟು ಮಗುವಿನ ಭವಿಷ್ಯ. ಉಳಿದಂತಹ ನಮಗೆ ಮುಂದೆ ಬದುಕದೇ ನಿರ್ವಾಹ ಇಲ್ಲ. ಅಳುತ್ತಾ ಕುಳಿತುಕೊಳ್ಳುವುದಕ್ಕಾಗುತ್ತದೆಯೇ? ನಮ್ಮನ್ನು ಕಾಯ್ತಾ ಇರುವ ಶಿಷ್ಯ ವೃಂದ ಉಂಟು, ಅವರಿಗೆ ಯಾರು ಗತಿ ಹೇಳು? ಆದ್ರಿಂದ ಸದ್ಬೋಧಿನಿ, ಬಾ ಬಾ, ಮನೆಗೆ ಹೋಗೋಣ. ನಮ್ಮ ಮಗುವನ್ನು ಬಿಟ್ಟು ಹೇಗೆ ಬರಲಿ? ಮನೆಗೆ ಹೋಗೋಣ ಸದ್ಬೋಧಿನಿ. ನನ್ನನ್ನೇ ನಿನ್ನ ಮಗನ ಸ್ಥಾನದಲ್ಲಿ ಕಂಡುಕೋ. ನಾನೇ ನಿನ್ನಲ್ಲಿ ತಾಯಿಯ ಸ್ವರೂಪವನ್ನು ಕಂಡದ್ದುಂಟು. ಆಗಲಿ, ಎಲ್ಲ ದೈವ ಚಿತ್ತ. ಆದಿ. ಓಂ ನಮಃ ಶಿವಾಯ. ಬಾ ಬಾ. ವಸುದೇವ ದೇವಗಿ ಸಂಭೂತ ಶ್ರೀ ಕೃಷ್ಣ